ಎಲ್ಲ ಕ್ರಿಸ್ಮಸ್ ಆಚರಣೆ ಮಾಡಿದ್ರ? ಆಯ್ತೆಲ್ಲ ಫೀಸ್ಟ್ ಎಲ್ಲ ಆಯಿತಾ? ಬಿರಿಯಾನಿ ಖಾಲಿ ಆಯಿತಾ? ಕೇಕ್ ಖಾಲಿ ಆಯಿತಾ? ಪ್ರೈಸ್ ಎಲ್ಲ ನೋಡಿ, ಈ ಬೈಬಲನ್ನು ನಾವು ಓದುವಾಗ ಅಥವಾ ನೀವು ಪ್ರಾರ್ಥನೆಗಳಲ್ಲಿ ಭಾಗವಹಿಸುವಾಗ ಎಲ್ಲರೂ ಹೇಳುವಂಥದ್ದು ಒಂದೇ ವಿಷಯವನ್ನು ಕುರಿತು, ಅದು ನಿತ್ಯ ಜೀವವನ್ನು ಕುರಿತು ಹೇಳುವಂಥದ್ದು. ನಿತ್ಯ ಜೀವ ಅಂತ ಹೇಳಿದ್ರೆ ನಮಗೆ ಈ ಲೋಕ ಮತ್ತು ಈ ಒಂದು ಜೀವನದ ನಂತರ ಇನ್ನೊಂದು ಜೀವನ ನಮಗಿದೆ ಅಂತೇಳಿಯೇ ಎಲ್ಲ ಕಡೆ ಎಲ್ಲರೂ ಸಾರುವಂಥದ್ದು ಶುಭ ಸಂದೇಶನೇ ಇದೆ, ಹೌದಲ್ವಾ? ಈ ನಿತ್ಯ ಜೀವದ ಬಗ್ಗೆ ಹೇಳುವಾಗ ಕೆಲವರು ಹೇಳ್ತಾರೆ ಇದೊಂದು ರೀತಿಯಾದ ಭ್ರಮೆ. ನನಗೆ ಕೆಲವರು ಕೇಳ್ತಾ ಇದ್ದರು, ನೀವೇನು ಭ್ರಮೇಲಿ ಜೀವಿಸ್ತಾ ಇದ್ದೀರಾ? ಯಾವಾಗ ನೋಡಿದ್ರು ಪ್ರಾರ್ಥನೆ ಪ್ರಾರ್ಥನೆ ಅಂತೀರಾ, ಯಾವಾಗ ನೋಡಿದ್ರು ಬೈಬಲ್ ವಾಕ್ಯ ಓದಿ ಅಂತೀರಾ, ಕೆಲಸ ನ್ಯಾಯವಾಗಿ ಕೆಲಸ ಮಾಡಲ್ಲ, ಮನೆಯಲ್ಲಿರಲ್ಲ, ಯಾವಾಗ ನೋಡಿದ್ರು ಟ್ರಾವೆಲಿಂಗಲ್ಲೇ ಇರ್ತೀರಾ, ಪ್ರಾರ್ಥನೆ ಪ್ರಾರ್ಥನೆ ಅಂತ ಹೋಗ್ತಾ ಇದ್ದೀರಾ, ಏನು ನಿಮ್ಮ ಲೈಫ್ ಎಲ್ಲ ಪೂರ್ತಿ ಒಂದು ಭ್ರಮೆಯಲ್ಲೇ ಇದ್ದೀರಾ ಅಂತೇಳಿ ಕೇಳಿದರು. ನಿಮಗೇನು ಅನಿಸುತ್ತೆ? ನಮ್ಮ ಜೀವನ ಭ್ರಮೆಯಲ್ಲಿದೆಯಾ? ಪ್ರೈಸ್ ದಿ ಲಾರ್ಡ್. ಅವರು ಭ್ರಮೆಯಲ್ಲಿದ್ದಾರೆ, ನಾವು ಕರೆಕ್ಟಾಗೇ ಇದ್ದೀವಿ, ಹೌದಲ್ವಾ? ನೋಡಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಡೀ ಲೋಕವನ್ನು ನೋಡಿ, ಬೇರೆ ತುಂಬ ದೂರ ಯಾರನ್ನು ನೋಡೋದು ಬೇಡ, ನಮ್ಮ ಫ್ಯಾಮಿಲಿಯಲ್ಲೇ ನೋಡೋಣ, ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನೇ ನೋಡೋಣ. ಬೆಳಗ್ಗೆ ಎದ್ದರೆ ಕೆಲಸ, ರಾತ್ರಿ ಮಲಗೋ ತನಕ ಕೆಲಸ, ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಕಾಲೇಜ್ ಕಳಿಸು, ಅದು ಮಾಡು ಪ್ರಿಪೇರ್ ಮಾಡು, ಅವರನ್ನು ಆ ಎಕ್ಸಾಮ್ ಪ್ರಿಪೇರ್ ಮಾಡು, ಅವರನ್ನು ಇದು ಮಾಡು, ಅದಾಗಬೇಕು ಇದಾಗಬೇಕು. ಏನಾಯಿತು ಈಗ? ರೆಸ್ಟ್ಲೆಸ್ಸು, ಏನೋ ವಿಶ್ರಾಂತಿನೇ ಇಲ್ಲ. ಇವತ್ತು 4 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆ ತನಕ ಕೂಡ ಏನೋ ನಮ್ಮ ಜೀವನ ಏನು ಮಾಡಬೇಕು, ಹೇಗೆ ನಾವು ಏನಾಗಬೇಕು, ಕೆಲಸದಲ್ಲಿ ಹೇಗೆ ನಾವು ಸಕ್ಸಸ್ ಕಾಣಬೇಕು, ಅಥವಾ ನಮ್ಮ ಬಿಸ್ನೆಸ್ಸಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಕಾಣಬೇಕು, ಈ ರೀತಿಯಾಗಿ ಏನು ಮಾಡ್ತೀವಿ, ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾನೇ ಇದ್ದಾರೆ. ಆದರೆ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋದಾಗ ಗೊತ್ತಾಗೋದಿಲ್ಲ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ಈಗ ಭ್ರಮೆ ಯಾವ ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾರೆ ನೋಡಿ. ಯೇಸುವನ್ನು ವಿಶ್ವಾಸ ಇಟ್ಟವರು ಈ ರೀತಿಯಾಗಿ ಭ್ರಮೆಯಲ್ಲಿ ಹಾಗಿದ್ರೆ ನಾವು ಮೂರ್ಖರು, ನಾವು ದಡ್ಡರು, ಹೌದಲ್ವಾ? ಹೇಳುವವರು ಅವರು ಬುದ್ಧಿವಂತರು ಅಂತೇಳಿ ಆಯಿತು. ಒಂದು ವೇಳೆ ಬೈಬಲಲ್ಲಿ ಹೇಳುವಂತಹ ಆ ನಿತ್ಯ ಜೀವವನ್ನು ಕುರಿತಂಥ ಸಂದೇಶವನ್ನು ನಾನು ವಿಶ್ವಾಸವಿಟ್ಟು ಅದನ್ನು ಹಿಂಬಾಲಿಸಿ ನಡೆಯೋದಾಗಿದ್ದರೆ, ಒಂದು ದಿನ ನಾನು ಅದನ್ನು ಪಡೆದುಕೊಂಡಾಗ ಯಾರು ನಮ್ಮನ್ನು ಮೂರ್ಖರು ಭ್ರಮೆಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತೇಳಿ ಆ ಒಂದು ನಿತ್ಯ ಜೀವವನ್ನು ಕಳೆದುಕೊಂಡಾಗ ಅಲ್ಲಿ ಯಾರು ಭಾಗ್ಯವಂತರಾಗ್ತಾರೆ? ಯಾರು ಯೇಸುವಿನಲ್ಲಿ ವಿಶ್ವಾಸವಿಡ್ತಾನೋ ಅವನು ಭಾಗ್ಯವಂತನಾಗ್ತಾನೆ, ಹೌದಲ್ವಾ? ಅದಕ್ಕೆ ನೋಡಿ, ಯಾಕೋಬನ ಪತ್ರಿಕೆ ತಗೊಳ್ಳೋಣ, ಅಧ್ಯಾಯ 4 ವಾಕ್ಯ 13 ಓದ್ತೀರಾ? ಯಾಕೋಬ, ಜೇಮ್ಸ್ ಚಾಪ್ಟರ್ 4 ವರ್ಸಸ್ 13. ಯಾಕೋಬನ ಗ್ರಂಥ ಅಧ್ಯಾಯ 4 ವಾಕ್ಯ 13. ಇಂತಿಂಥ ದಿನ ಇಂತಿಂಥ ಪಟ್ಟಣಕ್ಕೆ ಹೋಗೋಣ, ಇಂತಿಂಥ ಪಟ್ಟಣಗಳಿಗೆ ಹೋಗೋಣ, ಅಲ್ಲಿ 1 ವರ್ಷ ಇದ್ದು ಅಲ್ಲಿ 1 ವರ್ಷವಿದ್ದು ವ್ಯಾಪಾರ ಮಾಡೋಣ, ಅತಿಯಾಗಿ ಲಾಭವನ್ನ ಸಂಪಾದಿಸೋಣ ಎಂದೆಲ್ಲ ಆಲೋಚಿಸುವವರೇ ಈಗ ಕೇಳಿ, ನೀವು ಇಷ್ಟೆಲ್ಲ ಆಲೋಚಿಸಿದ್ರು ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ಅಂದರೆ ನಾಳೆ ಏನಾಗ್ತದೆ ನಮಗೆ ಗೊತ್ತಿಲ್ಲ, ಆದರೆ ಪ್ಲ್ಯಾನ್ಗಳು ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಎಲ್ಲ ಇನ್ಶೂರೆನ್ಸ್ಗಳು ಆಗಿರುತ್ತೆ, ಎಲ್ಲ ಮೆಡಿಕಲ್ ಇನ್ಶೂರೆನ್ಸ್ಗಳು ಇರುತ್ತೆ. ಮಕ್ಕಳಿಗೆ ಯಾವ ಕಾಲೇಜು ಯಾವ ಸ್ಕೂಲ್ ಸೇರಿಸ್ಬೇಕು ಗೊತ್ತು, ಯಾವ ಜಾಬ್ ಕೊಡಿಸ್ಬೇಕು ಗೊತ್ತು, IAS IPS ಏನು ಓದಿಸ್ಬೇಕೋ ಪ್ರತಿಯೊಂದು ಕೂಡ ಪ್ಲ್ಯಾನ್ಗಳನ್ನು ಮಾಡಿಟ್ಟಿರ್ತೀವಿ, ಹೌದಾ ಇಲ್ವಾ? ನಿಜ ತಾನೇ? ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀವು ಇಂತಿಂಥ ಕಾರ್ಯಗಳನ್ನು ಇಂತಿಂಥ ಸಮಯಗಳಲ್ಲಿ ಈ ಸ್ಥಳಗಳಲ್ಲಿ ಮಾಡ್ತೀನಿ ಅಂತೇಳಿ ನೀವು ಪ್ಲ್ಯಾನ್ಗಳನ್ನು ಮಾಡ್ಬೋದು, ಆದರೆ ಸತ್ಯ ಹೇಳ್ತೀನಿ ಕೇಳಿ ಅಂತೇಳಿ ಯಾಕೋಬ ಹೇಳ್ತಾರೆ, ನಾಳೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ. ಈ ಕ್ರಿಸ್ಮಸ್ ಆಗೋದಕ್ಕೆ ಮುಂಚೆ ನಮ್ಮ ಕುಟುಂಬದಲ್ಲಿ ಒಂದು ಅಜ್ಜಿ ಜೀವಂತವಾಗಿದ್ದರು, ಸತ್ತೋದ್ರು. ಈಗ ಹಬ್ಬ ಮಾಡಬೇಕು ಅಂತೇಳಿ ಅವರು ತುಂಬ ಆಸೆಯಿಂದ ಇದ್ದರು. ಆ ಗೋಧಲಿ ಕ್ರಿಬ್ಬನ್ನು ಕಟ್ಟುವಾಗ ಅದರಲ್ಲಿ ಆ ಹುಲ್ಲನ್ನು ಬೆಳೆಸಬೇಕು ಅಂತೇಳಿ ಓಡಾಡ್ತಾಯಿದ್ರು. ನಾನು ಯಾಕೆ ಅಜ್ಜಿ ಅಂತ ಕೇಳಿದೆ, ನನಗೆ ಸ್ವಲ್ಪ ಈ ಬೀಜ ಬೇಕಪ್ಪ, ನಾನೇನು ಮಾಡಬೇಕು, ಚರ್ಚ್ ಹತ್ರ ಕ್ರಿಬ್ಬಲ್ಲಿ ಇದು ಇಡಬೇಕು ಅಂತ. ಪಾಪ 8 ದಿನ ಹಿಂದೆನೇ ಅವರು ತೀರೋದ್ರು. ದೇವ್ರ ವಾಕ್ಯ ಸತ್ಯ ಅಲ್ವಾ? ಅಂದರೆ ಒಂದು ಮನುಷ್ಯನ ಜೀವನದಲ್ಲಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ.
ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ನಮ್ಮ ಕೈಯಲ್ಲಿಲ್ಲ. ನಾವು ಏನು ಹುಟ್ಟಿನಿಂದ ಸಾವಿನ ತನಕ ಏನು ಜೀವನ ಜೀವಿಸ್ತೀವಿ ನೋಡಿ, ಅದೂ ಸಹ ನಮ್ಮ ಕೈಯಲ್ಲೇ ಇಲ್ಲ. ಅದನ್ನು ಕೂಡ ಯಾರ್ಯಾರೋ ಡಿಸೈಡ್ ಮಾಡ್ತಾರೆ, ಯಾರ್ಯಾರೋ ಡಿಸಿಷನ್ಗಳನ್ನು ತಗೊಳ್ತಾರೆ. ಏನೇನೋ ಆಗುತ್ತೆ ಲೈಫಲ್ಲಿ, ಹೌದಲ್ವಾ? ನಾವು ಪ್ಲ್ಯಾನ್ ಮಾಡಿದ್ದು ಏನಾದರೂ ಒಂದಾದರೂ ಆಗುತ್ತಾ ಲೈಫಲ್ಲಿ? ಆಗೋದಿಲ್ಲ. ಸತ್ಯ ಇದೆ, ನನ್ನ ಆಲೋಚನೆ ನನ್ನ ಯೋಜನೆಗಳು ಯಾವುದೂ ಕೂಡ ಕೆಲಸಕ್ಕೆ ಬರಲ್ಲ. ಆದರೆ ಒಬ್ಬರ ಪ್ಲ್ಯಾನ್ ಮಾತ್ರ ಸಕ್ಸಸ್ ಆಗುತ್ತೆ, ಅದು ದೇವರ ಪ್ಲ್ಯಾನ್ ಮಾತ್ರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಯಾಕೊಬ್ಬ ಹೇಳ್ತಾರೆ, ಇವತ್ತು ಬುದ್ಧಿವಂತರಾಗ್ರಿ, ದೇವರ ವಾಕ್ಯಗಳನ್ನು ಕಲಿತ್ಕೊಳ್ರಿ, ಬುದ್ಧಿವಂತರಾಗಿ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ವಾಕ್ಯ ಓದಿ ಹಂಗೆ. 14. ನಿಮ್ಮ ಜೀವಮಾನ ಎಷ್ಟು ಮಾತ್ರದ್ದು, ನಿಮ್ಮ ಜೀವಮಾನ ಎಷ್ಟು ಮಾತ್ರದ್ದು, ಈಗ ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಆಮೇಲೆ ಕಾಣದೆ ಹೋಗುವ ಹೊಗೆಯಂತೆ ಅದು. ಆದ್ದರಿಂದ ನೀವು ಅಂತ ಮಾತನ್ನು ಬಿಟ್ಟು ಸಾಕು ಬಿಡಿ. ನೋಡಿ, ಈಗ ಮನುಷ್ಯನ ಜೀವಮಾನ ಎಷ್ಟು ಕಾಲದ್ದು ಅಂತ ಹೇಳಿದ್ರೆ, ಈಗ ಬೆಂಕಿಯನ್ನು ಹಂಚಿದಾಗ ಆ ಬೆಂಕಿ ಅಂಟ್ಕೊಂಡಿದ್ದ ತಕ್ಷಣ ಏನು ಮಾಡುತ್ತೆ, ಅದರಿಂದ ಸ್ಮೋಕ್ ಬರುತ್ತೆ, ಹೊಗೆ ಬರುತ್ತಲ್ವಾ. ಈಗ ಒಂದು ಸ್ವಲ್ಪ ದೂರ ಅದು ಕಾಣಿಸುತ್ತೆ, ಆಮೇಲೆ ಏನಾಗಿ ಹೋಗುತ್ತೆ, ಗಾಳಿಯಲ್ಲಿ ಅದು ಮಿಕ್ಸ್ ಆದಾಗ ಅದು ಮರೆಯಾಗಿ ಹೋಗ್ತದೆ. ಮನುಷ್ಯನ ಜೀವನ ಕಾಲ ಇದೇ ರೀತಿಯಾಗಿ ಪ್ರೇರೆ, ಇವತ್ತು ಇರ್ತೀವಿ, ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಬೈಬಲಲ್ಲಿ ಯಾವಾಗಲೂ ನಾವು ಓದ್ತಾ ಇರ್ತೀವಿ, ಪ್ರಲಾಪ 3:22, ನಾನು ಉಳಿದುವುದು ಸರ್ವೇಶ್ವರನ ಕೃಪೆಯಿಂದ, ಕರುಣೆಯಿಂದ, ಅವರ ಕೃಪಾವರಗಳಿಗೆ ಕೊನೆ ಇಲ್ಲ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಗಲಾತಿ 3:10 ಪೌಲ ಹೇಳ್ತಾರೆ, ಕೊಲೋಸಿ 3:10 ಹೇಳ್ತಾರೆ, ಇವತ್ತು ಕೂಡ ನಾನು ದೇವರನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತೇಳಿಯೇ ದೇವರು ನಮ್ಮನ್ನು ಏನು ಮಾಡಿದ್ದಾರೆ, ಇನ್ನೂ ಜೀವವಾಗಿ ಉಳಿಸಿದ್ದಾರೆ. ಇನ್ನೂ ನಾನು ದೇವರ ಬಗ್ಗೆ ತಿಳ್ಕೊಳ್ಬೇಕು, ನನ್ನ ಸ್ವಭಾವಗಳನ್ನು ಇನ್ನೂ ನಾನು ಅತ್ಯಧಿಕವಾಗಿ ದೇವರ ಥರ ಪರಿವರ್ತನೆ ಮಾಡಿಕೊಳ್ಬೇಕು. ಇದೆಯಾ? ಓದಿಮ್ಮ 3:10. ಮಾತ್ರವಲ್ಲ ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ಆ ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ನೀವು ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಎಂಬ ಉದ್ದೇಶದಿಂದ. ಆ ಸೃಷ್ಟಿಕರ್ತನನ್ನ ಅಂದ್ರೆ ಈ ಭೂಮಿ ಆಕಾಶವನ್ನ, ಮನುಷ್ಯನನ್ನ, ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರ ಒಂದು ಬಗ್ಗೆ ನಾವು ಒಬ್ಬೊಬ್ಬರು ಕೂಡ ತಿಳಿದುಕೊಳ್ಳಬೇಕು ಅಂತೇಳಿಯೇ, ಅದೇ ಉದ್ದೇಶದಿಂದಲೇ ಈ ಸ್ವಭಾವವನ್ನು ಅನುದಿನವೂ ನವೀಕರಿಸಲಾಗುತ್ತಿದೆ. ಅಂದ್ರೆ ಈ ವಾಕ್ಯಗಳಿಂದ ನಾನು ಏನು ಕಲಿತುಕೊಳ್ತೀನಿ, ಆ ಸತ್ಯವನ್ನ ನಾನೇನು ಅಂಗೀಕಾರ ಮಾಡ್ತೀನಿ, ನನ್ನ ಒಳಗಡೆ ಒಂದು ಸ್ವಭಾವ ಬರಬೇಕು, ಹೊಸ ಸ್ವಭಾವ ಬರಬೇಕು. ಆ ಸ್ವಭಾವ ಯೇಸುವಿನ ಸ್ವಭಾವವಾಗಿ ಮಾರ್ಪಡಬೇಕು, ಯೇಸುವಿನ ಅನುರೂಪಿಗಳಾಗಿ ನಾವು ಮಾರ್ಪಡಬೇಕು. ಆಗ ನಾವು ಪ್ರತಿ ದಿನವೂ ಕೂಡ ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಾವು ತಿಳ್ಕೊಳ್ತೀವಿ. ದೇವರು ನಮ್ಮನ್ನು ಯಾಕೆ ಲೋಕದಲ್ಲಿ ಕಳಿಸಿದ್ರು, ಅವರ ಉದ್ದೇಶ ಏನು, ಈ ಪ್ರತಿ ಒಂದೊಂದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತದೆ. ಯಾವಾಗ ಅಂತ ಹೇಳಿದ್ರೆ, ನಾವು ಈ ದೇವರ ವಾಕ್ಯಗಳನ್ನು ಅಂಗೀಕಾರ ಮಾಡಿದಾಗ, ಒಪ್ಕೊಂಡಾಗ ಮಾತ್ರ ಈ ಕೆಲಸಗಳು ನಮ್ಮ ಜೀವಿತದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಪ್ರೇರೆ, ಇವತ್ತು ನೋಡಿ, ಈ ಭೂಲೋಕದ ಮೇಲೆ ಅನೇಕ ಧರ್ಮಗಳಿದೆ, ಅನೇಕ ಧರ್ಮಗುರುಗಳಿದ್ದಾರೆ, ಅನೇಕ ಗ್ರಂಥಗಳಿದೆ. ಎಲ್ಲರೂ ಹೇಳ್ತಾರೆ ಈ ಜೀವನ ಆದ ನಂತರ ಇನ್ನೊಂದು ಜೀವನ ಇದೆ, ಪರಲೋಕ ಇದೆ, ಒಂದು ನಿತ್ಯ ಜೀವ ಇದೆ ಅಂತೇಳಿ. ಆದರೆ ಯಾರೆಲ್ಲ ಹೇಳ್ತಾರೋ ಅದನ್ನು ಯಾರೂ ಕೂಡ ಏನು ಮಾಡಲ್ಲ, ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅದರ ಬಗ್ಗೆ ಹೇಳ್ತಾರೆ, ಅದರಲ್ಲಿ ಯಾರೂ ವಿಶ್ವಾಸನೂ ಇಡಲ್ಲ. ಮತ್ತು ಆ ಒಂದು ನಿತ್ಯ ಜೀವನ ಹೊಂದಿಕೊಳ್ಳಬೇಕು ಅಂದರೆ ನನ್ನ ಜೀವನದಲ್ಲಿ ಏನೆಲ್ಲ ಚೇಂಜಸ್ಗಳಾಗಬೇಕು ಅದೇ ಹೇಳ್ಕೊಡಲ್ಲ. ನಂತರ ಮನುಷ್ಯ ಸತ್ತ ನಂತರ ಏನೆಲ್ಲ ಆಗುತ್ತೆ, ಸ್ಟೆಪ್ ಬೈ ಏನಾಗುತ್ತೆ, ಇದು ಯಾರೂ ಕೂಡ ಏನು ಮಾಡಲ್ಲ, ಜನಗಳಿಗೆ ಹೇಳ್ಕೊಡೋದಿಲ್ಲ. ಆದರೆ ಎಲ್ಲರೂ ಹೇಳ್ತಾರೆ ಇನ್ನೊಂದು ಜೀವನ ಇದೆ ಅಂತೇಳಿ. ಆದರೆ ಇನ್ನೊಂದು ಜೀವನ, ಈ ಒಂದು ಜೀವನ ಆದ ನಂತರ ಇನ್ನೊಂದು ಜೀವನ ಇದೆ ಅಂತೇಳಿ ನಮಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದು ಯಾರಪ್ಪ ಅಂತೇಳಿದ್ರೆ ಅದು ಯೇಸು ಕ್ರಿಸ್ತರು ಮಾತ್ರ. ಪ್ರೈಸ್ ದ ಲಾರ್ಡ್. ಇವತ್ತು ಮನುಷ್ಯನಿಗೆ ಯಾವ ಒಂದು ಕುರುಡುತನ ಆವರಿಸ್ಕೊಂಡಿದೆ ಅಂತೇಳಿದ್ರೆ, ಮನುಷ್ಯ ಈ ಲೋಕದಲ್ಲಿ ಬದುಕಿರುವವರೆಗೂ ಮಾತ್ರ ತನ್ನ ಜೀವನ, ನಂತರ ಆಮೇಲೆ ನೋಡೋಣ ಅಂತೇಳಿ ಇವತ್ತು ಹೇಳ್ತಾನಲ್ವ, ಅವನಷ್ಟು ಮೂರ್ಖನು ಬೇರೆ ಯಾರೂ ಇಲ್ಲ. ಬೈಬಲ್ ಹೇಳುತ್ತೆ ಅವನು ಮೂರ್ಖನು, ಅವನು ಭ್ರಮೆಯಲ್ಲಿ ಜೀವಿಸ್ತಾ ಇರುವವನು. ಇವತ್ತು ಮನುಷ್ಯನು ಎಷ್ಟು ಬೇಕೋ ಅಷ್ಟು ಸೇರಿಸಿ ಅವನಿಗೂ ಇಡ್ತಾನೆ, ಅವ್ರ ಮಕ್ಕಳಿಗೂ ಇಡ್ತಾನೆ, ಅವ್ರ ಮೊಮ್ಮಕ್ಕಳಿಗೂ ಇಡ್ತಾನೆ. ಆದರೆ ಅವ್ರು ಹೇಳ್ತಾನೆ ಹೋಗುವಾಗ ನಾವೇನು ತೊಗೊಂಡೋಗಲ್ಲ, ಇರೋ ತನಕ ನಾವೇನು ಮಾಡೋಣ, ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಸೇರಿಸಿಟ್ಟು ಹೋಗೋಣ. ಇದು ವಂಚನೆಯ ಮಾತುಗಳು. ಸೈತಾನ ಇವರನ್ನು ಮೋಸ ಮಾಡ್ತಾ ಇದ್ದಾನೆ. ದೇವರ ಬೆಳಕನ್ನು, ಯೇಸುವನ್ನು ಕಾಣದಂತೆ, ಆ ನಿತ್ಯ ಜೀವವನ್ನು ಅರ್ಥ ಮಾಡಿಕೊಳ್ಳೋದ ಹಾಗೆ, ಪರಲೋಕಕ್ಕೆ ಹೋಗದಂತೆ ಇವರನ್ನೇನು ಮಾಡ್ತಾ ಇದ್ದಾನೆ, ಸೈತಾನ ವಂಚನೆ ಮಾಡ್ತಾ ಇದ್ದಾನೆ. ಅವರನ್ನು ಬ್ಲೈಂಡ್ ಮಾಡಿಟ್ಟಿದ್ದಾನೆ, ಕುರುಡರನ್ನಾಗಿ, ಆಧ್ಯಾತ್ಮಿಕವಾಗಿ ಕುರುಡರನ್ನಾಗಿ ಮಾಡಿಟ್ಟಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿಯ ಕುರುಡುತನವನ್ನು ತೆಗೆದು ಹಾಕಬೇಕು ಅಂತೇಳಿ ಮನುಷ್ಯನಿಗೆ
ಒಂದು ಜೀವನದ ದಿಕ್ಕನ್ನು ಬದಲಾಯಿಸಬೇಕು ಅಂತೇಳಿಯೇ ಮತ್ತಾಯನ ಶುಭ ಸಂದೇಶದಲ್ಲಿ ಅವ್ರು ಹೇಳಿದ್ರು, ಈ ಭೂಲೋಕದ ಆಸ್ತಿ ಪಾಸ್ತಿಗಳನ್ನು ನೀವು ಶೇಖರಿಸಿಡಕ್ಕೆ ಹೋಗಬೇಡಿ ಅಂತೇಳಿ ಹೇಳಿದರು. ಮತ್ತಾಯ 6ನೇ ಅಧ್ಯಾಯ 19ನೇ ವಾಕ್ಯ ನಾವು ಇಲ್ಲಿ ಓದುವಾಗ ಯೇಸು ಹೇಳಿದಂಥ ಮಾತು, ನಿಮ್ಮ ಆಸ್ತಿ ಪಾಸ್ತಿಯನ್ನು ಇಹಲೋಕದಲ್ಲಿ ಶೇಖರಿಸಿಡಬೇಡಿ. ಏಕೆ ಅಂತ ಹೇಳಿದ್ರೆ ಇದೇನಾಗುತ್ತೆ ಓದಿಮ್ಮ. ಇಹಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡಬೇಡಿ, ಇಲ್ಲಿ ತುಕ್ಕು ಹಿಡಿದೀತು, ನುಸಿ ಹೊಡೆದೀತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ, ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನೋಡಿ, ಯೇಸು ಸ್ವಾಮಿ ಮನುಷ್ಯನಿಗಿದ್ದಂಥ ಆ ಕುರುಡುತನವನ್ನು, ಆ ಕುರುಡುತನ ಎಂಬ ಒಂದು ಪರದೆ ಇದೆಯಲ್ಲ, ಸ್ಕ್ರೀನನ್ನು ಏನು ಮಾಡಿದ್ದಾರೆ, ಈಗ ಸೈಡ್ಗೆ ಎಳೆದಿದ್ದಾರೆ. ಇಲ್ಲಪ್ಪ ನೋಡಿ, ಈ ಮನೆ ಒಳಗಡೆ, ರೂಮ್ ಒಳಗಡೆ ನಾನು ಇದ್ದೀನಿ, ಈಗ ಕಿಟಕಿ ಕ್ಲೋಸ್ ಆಗಿ ಸ್ಕ್ರೀನ್ ಹಾಕಿದ್ರೆ ಆ ಕಡೆ ಏನಾಗಲ್ಲ, ನನಗೆ ಏನೂ ಕಾಣಿಸೋದಿಲ್ಲ. ಮನುಷ್ಯನ ಒಂದು ಜೀವನ ಮರಣವೂ ಕೂಡ ಅಷ್ಟೇ. ಆ ಮರಣದ ಆ ಕಡೆ ಏನು ಅಂತೇಳಿ ಈಗ ಮನುಷ್ಯನಿಗೆ ಕಾಣಿಸ್ತಾ ಇಲ್ಲ. ಆ ಆಚೆ ತೋರಿಸಬೇಕು ಅಂತೇಳಿ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇರೋದು. ಆ ಒಂದು ಸ್ಕ್ರೀನನ್ನು ಹೇಳಿದೆ, ಕಿಟಕಿಯನ್ನು ಓಪನ್ ಮಾಡಿ ಹೇಳ್ತಾ ಇದ್ದಾರೆ, ಅಪ್ಪ ಈ ಮನೆಯಿಂದ, ಈ ರೂಮಿಂದ ಆಚೆ ಇನ್ನೊಂದು ಲೋಕ ಇದೆ ನೋಡು ಅಂತೇಳಿ ತೋರಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಈ ಲೋಕದ ಆಸ್ತಿ ಪಾಸ್ತಿಗಳನ್ನು ಶೇಖರಿಸಿಟ್ಟು ನೀವು ಇದನ್ನು ಕಳ್ಳನು ರಾತ್ರಿ ಬಂದು ಕದ್ಕೊಂಡು ಹೋಗ್ಬೋದು, ಅಥವಾ ನೀವು ಇಟ್ಟಿರೋ ಜಾಗದಲ್ಲಿ ಅದೇನಾಗ್ಬೋದು, ನುಸಿ ಹಿಡಿಬೋದು ಅಥವಾ ತುಕ್ಕು ಹಿಡಿಬೋದು. ಆದರೆ ಪರಲೋಕದಲ್ಲಿ ನೀವು ಶೇಖರಿಸಿರುವಂಥ ಆಸ್ತಿ ಪಾಸ್ತಿ ನಿಮಗೆ ನಿತ್ಯ ಜೀವವನ್ನು ಕೊಡಿಸುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹೌದು, ಇವತ್ತೆಲ್ಲ ಶೇಖರಿಸಿ ಇಡ್ತಾರಲ್ವಾ, ಮತ್ತು ಯಾಕೆ BP ಮಾತ್ರೆಗಳು ಜಾಸ್ತಿ ಆಗ್ತಾಯಿದೆ? ಹೌದಲ್ವಾ? ಶುಗರ್ ಮಾತ್ರೆಗಳು ಯಾಕೆ ಜಾಸ್ತಿ ಆಗ್ತಾಯಿದೆ? ಬೆಳಿಗ್ಗೆ 4 ಗಂಟೆ ಕೆಲಸಕ್ಕೆ ಹೋಗೋಣ, ಪರವಾಗಿಲ್ಲ 6 ಗಂಟೆಗೆ ಹೋಗೋಣ, 1 ಅವರ್ ಎಕ್ಸಸೈಸ್ ಮಾಡಿ ಹೋಗೋಣ. ಯಾಕೆ ಜಾಗಿಂಗ್ಗಳು, ಎಕ್ಸಸೈಸ್ಗಳು ಯಾಕೆ ಆಯಿತು ಜಾಸ್ತಿ? ಇವತ್ತು ಯಾಕೆ ಜಿಮ್ಗಳು ಜಾಸ್ತಿ ಆಗ್ತಾಯಿದೆ? ಮೊದಲೆಲ್ಲ ಜಿಮ್ ಎಲ್ಲೋ ಒಂದೊಂದು ಇರ್ತಾಯಿತ್ತು, ಈಗ ಒಂದೊಂದು ಏರಿಯಾಗೂ ಒಂದೊಂದು ಜಿಮ್ ಇದೆ. ಅದರಲ್ಲಿ ಪ್ಯಾಕೇಜ್ಗಳು ಬೇರೆ, 6 ಮಂತ್ ಪ್ಯಾಕೇಜ್ ಬೇರೆ, 1 ಇಯರ್ ಪ್ಯಾಕೇಜ್ಗಳು ಬೇರೆ. ಹೌದಲ್ವಾ? ಯಾಕೆ ಜಾಸ್ತಿ ಆಯಿತು? ಅವನು ದುಡ್ಡು ಮಾಡ್ಕೊಳ್ಳೋದಕ್ಕಲ್ಲ, ನಮಗೆ ಆರೋಗ್ಯ ಇಲ್ಲ. ನಮಗೆ ಯಾಕೆ ಆರೋಗ್ಯ ಇಲ್ಲ? ನಮಗೆ ಸಮಾಧಾನ ಇಲ್ಲ. ನಮಗೆ ಸಮಾಧಾನ ಯಾಕೆ ಇಲ್ಲ? ನಾವು ನಾಳೆದು ಯೋಚನೆ ಮಾಡ್ತೀವಲ್ಲ, ಇವತ್ತು ಮರೆತು ಹೋಗ್ತೀವಿ. ನಾಳೆದನ್ನೇ ಯೋಚನೆ ಮಾಡಿಕೊಂಡು 10 ವರ್ಷದ್ದು 100 ವರ್ಷದ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತೀವಿ. ಹೌದಲ್ವಾ? ಇದರಿಂದ ಏನಾಗ್ತಾಯಿದೆ, ಈಗ ಎಲ್ಲರ ಲೈಫ್ ಏನಾಯಿತು, ತುಂಬ ಫಾಸ್ಟ್ ಆಗೋಯ್ತು. ಝೊಮೊಟೊ, ಸ್ವಿಗ್ಗಿ ಆಗೋಯ್ತು ಈಗ ಲೈಫು. ಆದ್ದರಿಂದ ಯಾವ ಕಡೆನೂ ಏನಿಲ್ಲ, ರೆಸ್ಟ್ ಅನ್ನೋದೇ ಇಲ್ಲ, ಸಮಾಧಾನ ಅನ್ನೋದೇ ಇಲ್ಲ. ರಾತ್ರಿನೂ ದುಡಿ, ಬೆಳಗ್ಗೆನೂ ದುಡಿ, 24 ಗಂಟೆ ದುಡಿ. ಅವನೇನು ಮಾಡ್ದ, ಎಕ್ಸಾಂಪಲ್, ಅವನು ಒಂದು ಬೈಕ್ ತೊಗೊಂಡ, ಅವನು 1 ಲಕ್ಷ ತೊಗೊಂಡ, ನಾನು ನೆಕ್ಸ್ಟ್ ಇಯರ್ ಏನು ಮಾಡಬೇಕು, 10 ಲಕ್ಷ ತೊಗೊಳ್ಬೇಕು. ಈಗ ಏನಾಯಿತು, ಕಾಂಪಿಟೇಷನ್ ಜಾಸ್ತಿ ಆಯಿತು. ಅವನು ಒಂದು ಮನೆ ಫ್ಲೋರ್ ಕಟ್ಟಿದ, ನಾನೇನು ಮಾಡಬೇಕು, ನಾನು ಡ್ಯೂಪ್ಲೆಕ್ಸ್ ಕಟ್ಟಬೇಕು. ಈಗ ಅವನಿಗೆ ಇದ್ದಿದ್ದೇನೋ ಅಡ್ಜಸ್ಟ್ ಮಾಡಿ ಕಟ್ಟಿದ. ನೀನೇನು ಮಾಡ್ತೀಯ ಈಗ? ಎಲ್ಲೋಗ್ಬೇಕು, ಒಳ್ಳೆ EMI ಯಾರು ಕೊಡ್ತಾರೆ, ಪರ್ಸೆಂಟೇಜ್ ಎಲ್ಲಿ ಕಡಿಮೆ ಸಿಗುತ್ತೆ, ಆಗೇನಾಯಿತು. ಈ ರೀತಿಯಾಗಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಮುಂದೆ ಏನಾಗುತ್ತೆ ಅಂತೇಳಿ ಇವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇವನು ಪ್ಲ್ಯಾನ್ ಮಾಡಿ 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 ಇವನು ಲೈಫನ್ನು ಇವನೇನು ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅವನು ಸೆಕ್ಯೂರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ. ಆದರೆ ಗೊತ್ತಾಗ್ತಾ ಇಲ್ಲ, ನಾವು ಇನ್ನೂ ಹಾಳಾಗಿ ಹೋಗ್ತಾ ಇದ್ದೀವಿ. ಇನ್ನೂ ನಾವು ಎಷ್ಟಾಗಿ ಲೋಕದಿಂದ, ಲೌಕಿಕ ಒಂದು ವಸ್ತುಗಳಿಂದ ಹೋಗ್ತಾ ಇದ್ದೀವೋ ನಮಗೆ ಗೊತ್ತಿಲ್ಲದ ಹಾಗೆ ದೇವರಿಂದ ಎಷ್ಟೋ ದೂರ ಇವತ್ತು ಮನುಷ್ಯ ಹೋಗ್ತಾ ಇದ್ದಾನೆ. ಇವತ್ತು ಎಷ್ಟೋ ದೂರ ನಿತ್ಯ ಜೀವದಿಂದ ಹೋಗ್ತಾ ಇದ್ದಾನೆ, ಸ್ವರ್ಗದಿಂದ ದೂರ ಹೋಗ್ತಾ ಇದ್ದಾನೆ. ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡು ಇವತ್ತು ಹೊರಗಡೆ ಬರೋಕ್ಕಾಗದ್ರೆ ಇವತ್ತು ರೋಗಿಯಾಗಿ, ಇವತ್ತು ಯಾರೂ ಇಲ್ಲದೆ ಒಂಟಿತನದಲ್ಲಿ ಡಿಪ್ರೆಷನ್ಗೆ ಹೋಗಿ ಇವತ್ತು ಸೂಸೈಡ್ಗಳನ್ನು ಮಾಡಿಕೊಂಡು ಅನೇಕ ರೀತಿಯಾದಂಥ ಕಷ್ಟಗಳಲ್ಲಿ ಇವತ್ತೇನು ಮಾಡ್ತಾ ಇದ್ದಾನೆ, ಆ ಕುಂದು ಕೊರತೆಗಳಲ್ಲಿ ಇವತ್ತು ನರಳಾಡ್ತಾ ಇದ್ದಾನೆ ಇವತ್ತು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳಿದ್ದು, ಇದೆಲ್ಲ ನಿಮಗೆ ವಂಚನೆ ಮಾಡುವಂಥ ಕೆಲಸಗಳು, ಬನ್ನಿರಿ ನಾನು ನಿಮಗೆ ಡೋರ್ ಓಪನ್ ಮಾಡಿ ಕೊಡ್ತೀನಿ. ಇದೆಲ್ಲ ಇದು ನಿಜವಾದ ಜೀವನ ಅಲ್ಲ. ಈ ಸಾವಿನ ನಂತರ ಇನ್ನೊಂದು ಜೀವನ ಇದೆ, ಆ ಜೀವನ ಕೊಡೋದಕ್ಕಾಗಿ ನಾನು ಬಂದಿದ್ದೀನಿ. ಆದ್ದರಿಂದ ಆ ಜೀವನ ನಿಮಗೆ ಬೇಕು ಅಂದರೆ ಇಲ್ಲಿ ಶೇಖರಿಸಿಡೋದನ್ನು ಕಡಿಮೆ ಮಾಡಿ, ಪರಲೋಕದಲ್ಲಿ ಶೇಖರಿಸಿಡೋದನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ನೋಡಿ, ಆ ಪರಲೋಕದಲ್ಲಿ ನಾವು ನಮ್ಮ ಆಸ್ತಿ ಪಾಸ್ತಿ ಅಂದರೆ ನಿತ್ಯ ಜೀವ ಪ್ರಿಯರೇ. ಆ ನಿತ್ಯ ಜೀವವನ್ನು ನಾನು ಹೊಂದಿಕೊಳ್ಳಬೇಕು ಅಂತ ಹೇಳಿದ್ರೆ ನಾನು ಯಾರ ಹತ್ರ ಬರಬೇಕು? ಈಗ ಯೇಸು ಹತ್ರ ಬರಲೇಬೇಕು. ಯೇಸು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಈಗ ಯೇಸು ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು? ಶುಭ ಸಂದೇಶವನ್ನು
ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ಳೋನಾಗಬೇಕು. ಒಂದು ದಿನ 2 ದಿನ ಅಲ್ಲ, ಎಲ್ಲೋ ಓದೇ ಬಂದೆ ಒಂದು ಪ್ರೇಯರ್ಗೂ ಅಲ್ಲ, ಅದಲ್ಲ. ಪ್ರತಿ ದಿನವೂ ಕೂಡ ನಾವು ಕೇಳಿಸ್ಕೊಳ್ಳುವಾಗ ಮಾತ್ರ ನನಗೆ ಆ ವಿಶ್ವಾಸ ನನ್ನಲ್ಲಿ ಮೂಡುತ್ತೆ. ಆ ವಿಶ್ವಾಸ ಮೂಡುವಾಗ ಏನಾಗುತ್ತೆ, ನಾನು ಕಲಿತುಕೊಂಡಂಥ ಸತ್ಯವನ್ನು ಇನ್ನೊಂದು 4 ಜನಕ್ಕೆ ಹೇಳಬೇಕು ಅಂತೇಳಿ ನನ್ನೊಳಗಡೆ ಒಂದು ಪ್ರೇರೇಪಣೆ ಸಿಗುತ್ತೆ. ಆ ಪವಿತ್ರ ಆತ್ಮರು ನನ್ನನ್ನು ಏನು ಮಾಡ್ತಾರೆ, ವಿಶ್ವಾಸದಲ್ಲಿ ಸ್ಥಿರಪಡಿಸಿ ನಾನು ಕಲಿತುಕೊಂಡಂಥ ಆ ಒಂದು ಸತ್ಯ ವಾಕ್ಯಗಳನ್ನು ಒಂದು 4 ಜನಕ್ಕೆ ನಾನು ಕೂಡ ಕೊಡಬೇಕು ಅಂತೇಳಿ ನನ್ನೊಳಗಡೆ ಯಾವಾಗಲೂ ಕೂಡ ಪವಿತ್ರ ಆತ್ಮರು ಏನು ಮಾಡ್ತಾರೆ, ನಮ್ಮನ್ನು ಉತ್ತೇಜನ ಮಾಡ್ತಾನೆ ಇರ್ತಾರೆ. ಅಷ್ಟಕ್ಕಾಗಲೇ ನೀವೇನಾಗಿರ್ತೀರ ಅಂತ ಹೇಳಿದ್ರೆ, ಈ ಲೋಕ ಯಾವುದರಿಂದ ಹೋಗ್ತಾ ಇದ್ದಾರೋ ಅದೆಲ್ಲ ಸುಳ್ಳು ಅಂತೇಳಿ ನನಗೆ ಅರ್ಥ ಆಗಿರುತ್ತೆ. ನಾನು ಮತ್ತೆ ಹಿಂದೆ ಬರ್ತೀನಿ. ನಾನು ಯಾವ ಮನುಷ್ಯನಿಂದ ಹೋಗ್ತಾ ಇರ್ತೀನಿ, ಇವನಿಂದೆ ಹೋದರೆ ನನಗೆ ಸ್ವರ್ಗ ಇಲ್ಲ ಅಂತೇಳಿ ಗೊತ್ತಾಗಿ ನಾನೇನು ಮಾಡ್ತೀನಿ, ಯೂ ಟರ್ನ್ ತೊಗೊಳ್ತೀನಿ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಎಲ್ಲೆಲ್ಲೆಲ್ಲ ಹೋಗ್ತಾ ಇರ್ತೀವ, ಮತ್ತೆ ಯೂ ಟರ್ನ್ ತೊಗೊಳ್ಳುವಂತೆ ಮಾಡುತ್ತೆ. ಮತ್ತೆ ನಾವು ಎಲ್ಲಿಗೆ ಬರುವಂತೆ ಮಾಡುತ್ತೆ ದೇವರ ವಾಕ್ಯ. ನಾವು ಯಾವ ಸ್ಥಳದಿಂದ ಬಿಟ್ಟು ಹೋಗಿರ್ತೀವಿ ನೋಡಿ, ಮತ್ತೆ ನಮ್ಮನ್ನು ಅದೇ ಸ್ಥಳಕ್ಕೆ ಕರೆದುಕೊಂಡು ಬರ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ, ಲೋಕ ಅದರದ ಪಾಡಲ್ಲಿ ಅದರ ಹಿಂದೆ ಹೋಗ್ತಾ ಇದೆ. ಆದರೆ ಇವತ್ತು ನಿಜವಾಗ್ಲೂ ನೋಡಿ, ನಿತ್ಯ ಜೀವ ಅನ್ನೋದಿದೆ. ಈ ಒಂದು ಮರಣದ ನಂತರ ಇನ್ನೊಂದು ಜೀವನ ಅನ್ನೋದಿದೆ. ಆ ಜೀವನದ ಬಗ್ಗೆ ಈ ಲೋಕಕ್ಕೆ ಬೋಧಿಸುವುದಕ್ಕಾಗಿ, ಸತ್ಯವನ್ನು ಹೇಳಿಕೊಡೋದಕ್ಕಾಗಿ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿದ್ದು. ಅದಕ್ಕೆ ಯೇಸು ಹೇಳಿದ್ದು, ಕಳ್ಳನು ಬರೋದು ಕಳ್ಳತನಕ್ಕಾಗಿ, ಕದಿಯುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ. ನಾನು ಬಂದದ್ದಾದರೂ ಜೀವ ನೀಡಲು, ಅದು ಯಥೇಚ್ಛವಾಗಿ ನೀಡಲು. ಪ್ರೈಸ್ ದ ಲಾರ್ಡ್. ಆ ಜೀವ ಯಾವುದು ಅಂದರೆ ನಿತ್ಯ ಜೀವ ಪ್ರಿಯರೇ. ಈ ಒಂದು ಜೀವನದ ನಂತರ ನನಗೆ ಸ್ವರ್ಗದಲ್ಲಿ ಕೊಡುವಂಥ ಜೀವನದ ಬಗ್ಗೆ ಇಲ್ಲಿ ಯೇಸು ಹೇಳ್ತಾ ಇರುವಂಥದ್ದು. ಆದ್ದರಿಂದ ಒಬ್ಬ ವಿಶ್ವಾಸಿ ಒಂದು ವಿಶ್ವಾಸಿಯಾಗಿ ಮಾರ್ಪಡಲೇಬೇಕು. ಆ ವಿಶ್ವಾಸ ಯಾವ ರೀತಿಯಾಗಿರಬೇಕು ಅಂದರೆ, ನಮ್ಮ ಗಮನ ಯಾವಾಗಲೂ ದೇವರ ರಾಜ್ಯದ ಕಡೆ ಇರಬೇಕು, ನಿತ್ಯ ಜೀವದ ಕಡೆ ಇರಬೇಕು, ಪರಲೋಕದ ಕಡೆ ಇರಬೇಕು. ಆಗ ಮಾತ್ರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ನಿತ್ಯವೂ ಕೂಡ ನಾವು ದೇವರ ವಾಕ್ಯಗಳನ್ನು ನಾವೇನು ಮಾಡ್ತೀವಿ, ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಾವು ಕಲಿತುಕೊಂಡು 4 ಜನಕ್ಕೆ ಹೇಳುವವರಾಗಿ ದೇವರು ನಮ್ಮನ್ನು ಏನು ಮಾಡ್ತಾರೆ, ಆ ಸ್ವರ್ಗದ ಜ್ಞಾನದಿಂದ ನಮ್ಮನ್ನು ತುಂಬುವವರಾಗಿರ್ತಾರೆ ಪ್ರೇರೆ. 2 ಕೊರಿಂಥರಿಗೆ ಬರೆದ ಪತ್ರ ತಗೊಳ್ಳಿ, ಅಧ್ಯಾಯ 1 ವಾಕ್ಯ 4ರಲ್ಲಿ ನಾವು ಓದುವಾಗ, ಇಲ್ಲಿ ದೇವರು ಒಂದು ಸಮಾಧಾನವನ್ನು ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ನಿಮಗೆ ಆದರಣೆಯನ್ನು ನಾನು ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ದೇವರ ಒಂದು ಸಾಂತ್ವನ, ದೇವರ ಒಂದು ಆದರಣೆ, ದೇವರ ಒಂದು ಈ ಒಂದು ಏನು ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿಯಾಗಿ ಕಷ್ಟದಲ್ಲಿದ್ದಾಗ ಸಮಾಧಾನ ಮಾಡಿ ಸಾಂತ್ವನ ಮಾಡ್ತಾರೆ ನೋಡಿ, ಈ ಸಮಾಧಾನ ಸಾಂತ್ವನ ಯಾರಿಗಪ್ಪ ಸಿಗುತ್ತೆ ಅಂತ ಹೇಳಿದ್ರೆ, ಈ ನಿತ್ಯ ಜೀವದ ಮಾರ್ಗದಲ್ಲಿರುವವರಿಗೆ ಮಾತ್ರ ಸಿಗುವಂಥದ್ದು. ಎಲ್ಲರಿಗೂ ಇದು ಸಿಗಲ್ಲ ಪ್ರಿಯರೇ. ಅದಕ್ಕೇನು ಇಲ್ಲಿ ನೋಡಿ ಪೌಲ ಹೇಳ್ತಾರೆ, ಆ ಪರಲೋಕದಲ್ಲಿರುವಂಥ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ಭೂಲೋಕದಲ್ಲಿ ಯಾರೆಲ್ಲ ದೇವರನ್ನು ಆರಾಧಿಸ್ತಾರೋ, ಹುಡುಕ್ತಾರೋ, ಅರಸ್ತಾರೋ ಅಂಥವರ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವುಗಳಲ್ಲಿ ನಮಗೆ ಏನನ್ನು ಒದಗಿಸಿ ಕೊಡ್ತಾರಂತೆ. ಓದ್ತೀರಾ? 2 ಕೊರಿಂಥಿ 1:4. ನಮಗೆ ಒದಗುವ ಎಲ್ಲ ಸಂಕಷ್ಟಗಳಲ್ಲಿ. ಇವತ್ತು ನೋಡಿ, ಮನುಷ್ಯನಿಗೆ ಕಷ್ಟಗಳಿದೆಯಾ, ದುಃಖಗಳಿದೆಯಾ, ನೋವುಗಳಿದೆಯಾ? ಕೇವಲ ನೋಡಿ, ಅವಿಶ್ವಾಸಿಗಳಿಗೆ ಮಾತ್ರವಲ್ಲ, ವಿಶ್ವಾಸಿಗಳಿಗೂ ಕೂಡ ಅದು ಅನ್ವಯವಾಗ್ತದೆ. ಇವತ್ತು ನಾವು ಯೇಸುವಿನಿಂದ ಬಂದಿದ್ದ ತಕ್ಷಣ ನಮಗೇನು ರೋಗಗಳು ಬರಲ್ಲ ಅಂತೇಳಿ ಅಲ್ಲ, ನಮಗೇನು ಕಷ್ಟಗಳು ಬರಲ್ಲ ಅಂತೇಳಿ ಅಲ್ಲ, ನಮಗೇನು ಸಮಸ್ಯೆಗಳು ಬರಲ್ಲ ಅಂತೇಳಿ ಅಲ್ಲ. ಆದರೆ ಡಿಫ್ರೆನ್ಸ್ ಇರುತ್ತೆ. ಲೋಕದಲ್ಲಿರುವವನು ಅವನ ಜ್ಞಾನದಿಂದ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಹೋಗ್ತಾನೆ. ಆದರೆ ದೇವರ ಜೊತೆಯಲ್ಲಿರುವವನಿಗೆ ಸ್ವರ್ಗದಿಂದಲೇ ಸಹಾಯ ಸಿಗತ್ತೆ. ಪ್ರೈಸ್ ದ ಲಾರ್ಡ್. ಓದಿಮ್ಮ. ನಮಗೆ ಒದಗುವ ಎಲ್ಲಾ ಸಂಕಷ್ಟಗಳಲ್ಲಿ ಅವರು ನಮ್ಮನ್ನು ಸಂತೈಸುತ್ತಾರೆ. ಈಗ ನಿತ್ಯ ಜೀವದ ಓಟದಲ್ಲಿರುವವರನ್ನು ಯಾರು ಸಂತೈಸ್ತಾರೆ? ಹೌದಲ್ವಾ? ನಾವಿವತ್ತು ನೋಡಿ, ಗೊತ್ತೋ ಗೊತ್ತಿಲ್ಲದೋ ಸಾಲಗಾರರಾಗಿರ್ಬೋದು, ಕುಟುಂಬಗಳು ಒಡೆದು ಹೋಗಿರ್ಬೋದು, ಸಮಾಧಾನ ಇಲ್ಲದ ಜೀವನ ಇರ್ಬೋದು, ಶರೀರದಲ್ಲಿ ರೋಗಗಳಿರ್ಬೋದು, ಅನೇಕ ಸಮಸ್ಯೆಗಳಿಗೆ ನಾವು ಸಿಕ್ಕಿ ಹಾಕಿಕೊಂಡಿರ್ಬೋದು. ನೀವು ಯಾವಾಗ ಈ ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ನೀವು ಯೇಸುವನ್ನು ದೇವರು ಅಂತೇಳಿ ಅಂಗೀಕಾರ ಮಾಡಿಕೊಂಡು ನೀವು ಹಳೆಯ ಜೀವನವನ್ನೆಲ್ಲ ಬಿಟ್ಟು ಯೇಸುವಿಗಾಗಿ ನೀವು ಜೀವಿಸೋದಕ್ಕೆ ಪ್ರಾರಂಭ ಮಾಡುವಾಗ ಈ ಒಂದು ವಾಕ್ಯಗಳು ನಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮನ್ನು ಬಲಪಡಿಸುತ್ತೆ, ಸಂತೈಸುತ್ತೆ. ನಾವು ಏನೆಲ್ಲ ನೋಡಿ, ಈ ಲೋಕದ ಜನ, ನಾನು ಆಗಲೇ ಹೇಳಿದೆ, ತುಂಬ ಜನ ಡಿಪ್ರೆಷನ್ನ ತಾಳಲಾರದೆ ಏನು ಮಾಡ್ತಾರೆ, ಸೂಸೈಡ್ಗಳನ್ನು ಮಾಡ್ಕೊಳ್ತಾರೆ. ಇಲ್ಲ ಇವರು ಸಾಯ್ತಾರೆ, ಇಲ್ಲ ಮುಂದೆ ಇರೋನನ್ನು ಸಾಯಿಸ್ತಾರೆ. ಹೌದಲ್ವಾ? ಇವತ್ತಿದೇ ನಡೀತಾ ಇರುವಂಥದ್ದು.
ಇವತ್ತು ದುಡ್ಡಿರೋವನು ಅದೇ ಕೆಲಸ ಮಾಡ್ತಾನೆ, ದುಡ್ಡು ಇಲ್ದಿರೋವನು ಅದೇ ಕೆಲಸ ಮಾಡ್ತಾನೆ. ಅಂದರೆ ಎಲ್ಲ ಪಾಪಗಳಲ್ಲಿ ಇವತ್ತು ಶ್ರೀಮಂತ ಬಡವ ಅನ್ನೋದಿಲ್ಲ, ಎಲ್ಲ ಪಾಪದಲ್ಲಿ ಎಲ್ಲರೂ ಭಾಗಿಗಳಾಗಿದ್ದಾರೆ. 3:23 ರೋಮ ಪೌಲ ಅದನ್ನೇ ಹೇಳೋದು, ಎಲ್ಲ ಮನುಷ್ಯರು ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ, ಎಲ್ಲರೂ ನರಕಕ್ಕೆ ಪಾತ್ರರೇ, ಯಾರೂ ಕೂಡ ದೇವರ ಸಂಬಂಧದಲ್ಲಿ ದೇವರ ಮುಂದೆ ನಿಷ್ಕಳಂಕರ ನಿರ್ದೋಷಿಗಳಾಗಿ ಇಲ್ಲ. ಆದರೆ ಇವತ್ತು ದೇವರು ಏನು ಮಾಡಿದ್ದಾರೆ, ಕ್ರಿಸ್ತ ಯೇಸುವಿನ ಮುಖಾಂತರ ಇವತ್ತು ಪ್ರತಿ ಒಬ್ಬೊಬ್ಬರನ್ನು ಕೂಡ ಅವರ ಸಂಬಂಧಕ್ಕೆ ಕರೀತಾ ಇದ್ದಾರೆ. ಇಲ್ಲಿ ಯಾರೆಲ್ಲ ವಿಶ್ವಾಸವಿಟ್ಟು ಬರ್ತಾರೋ ಪ್ರಿಯರೇ, ಇಲ್ಲಿ ದೇವರ ವಾಗ್ದಾನ ಇದೆ. ಪೌಲರು ಹೇಳ್ತಾರೆ, ನಿಮಗೆ ಒದಗುವ ಎಲ್ಲ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಸ್ವತಃ ದೇವರೇ ನಿಮ್ಮನ್ನು ಏನು ಮಾಡ್ತಾರಂತೆ, ಸಂತೈಸುತ್ತಾರೆ. ಹೆತ್ತ ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯಲ್ಲ. ಯೆಶಾಯ 49:15 ಯಾವಾಗಲೂ ಓದ್ತೀವಿ ನಾವು. ಆ ಸಂತೈಸುವಿಕೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾನು ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗಲ್ಲ, ನಾನು ಜಗಳ ಮಾಡೋಕ್ಕೆ ಹೋಗಲ್ಲ, ನಾನು ಕೆಟ್ಟದ್ದು ಮಾಡೋದಕ್ಕೆ ಹೋಗಲ್ಲ, ನಾನು ಮೋಸ ಮಾಡೋದಕ್ಕೆ ಹೋಗಲ್ಲ. ಆ ಒಂದು ಸಾಂತ್ವನ ನನಗೆ ಮಾತ್ರವಲ್ಲ, ಆ ಸಾಂತ್ವನ ನನ್ನಂತೆ ಕಷ್ಟದಲ್ಲಿರುವ ಎಷ್ಟೋ ಜನಕ್ಕೆ ಹೋಗಿ ಆ ಸಾಂತ್ವನ ನಾನು ಕೊಡುವವನಾಗ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿತ್ಯ ಜೀವ ಭ್ರಮೆಯಲ್ಲ ಪ್ರಿಯರೇ, ಸ್ವರ್ಗಲೋಕ ಭ್ರಮೆಯಲ್ಲ, ಅದಿದೆ, ಆ ಸ್ಥಳ ಅನ್ನೋದಿದೆ. ಅದಕ್ಕಾಗಿ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ಬಂದು ಈ ಲೋಕದಲ್ಲಿದ್ದಂಥ ಸುಳ್ಳು ಎಂಬ ಪರದೆಯನ್ನು ತೆಗೆದು ಸತ್ಯವನ್ನು ತೋರಿಸುವುದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪೌಲ ಹೇಳ್ತಾರೆ ನೋಡಿ, ತುಂಬ ಸುಂದರವಾಗಿ ರೋಮನರಿಗೆ ಬರೆದ ಪತ್ರಿಕೆ ತಗೊಳ್ಳಿ, ಅಧ್ಯಾಯ 8 ವಾಕ್ಯ 18ರಲ್ಲಿ ಪೌಲರು ಹೇಳ್ತಾರೆ, ಇವತ್ತು ಒಂದು ವಿಶ್ವಾಸಿಯ ಜೀವನದಲ್ಲಿ ಕಷ್ಟಗಳು, ದುಃಖಗಳು, ನೋವುಗಳು ಬರ್ಬೋದು. ಪ್ರಾರ್ಥನೆ ಮಾಡುವವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ಬೋದು. ಆದರೆ ಹೆದರಬೇಡಿ, ಭಯಪಡಬೇಡಿ. ಇವತ್ತು ನಿಮಗೆ ಅದು ದೊಡ್ಡದಾಗಿ ಬೆಟ್ಟವಾಗಿ ಕಾಣಿಸ್ತಾ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಅದು ತುಂಬ ಚಿಕ್ಕದು ಪ್ರಿಯರೇ. ನಮಗೆ ಒದಗುವ ಕಷ್ಟಗಳು, ದುಃಖಗಳು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ತುಂಬ ಚಿಕ್ಕದು. ಅವ್ರು ಮನಸ್ಸು ಮಾಡಿದ್ರೆ 1 ಸೆಕೆಂಡಲ್ಲಿ ಚೇಂಜ್ ಮಾಡುವುದು. ಆದರೆ ಇವತ್ತು ಅದು ಚೇಂಜ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ವಿಶ್ವಾಸದಲ್ಲಿ ಬೆಳೆಸ್ತಾ ಇದ್ದಾರೆ, ನಮ್ಮನ್ನು ಪರಿಶುದ್ಧತೆಯಲ್ಲಿ ಬೆಳೆಸ್ತಾ ಇದ್ದಾರೆ, ನಮಗೆ ಅದನ್ನು ಅನುಭವ ಮಾಡಿಸ್ತಾ ಇದ್ದಾರೆ. ಆ ಎಕ್ಸ್ಪೀರಿಯೆನ್ಸ್ ನನಗಾದ್ರೇ ನಾನು ಆ ಎಕ್ಸ್ಪೀರಿಯೆನ್ಸನ್ನು ಇನ್ನೊಬ್ಬನಿಗೆ ಹೇಳಿ ನನ್ನಂತೆ ದೇವರು ನನ್ನನ್ನು ಹೊರಗಡೆ ತಂದ ಹಾಗೆ ನಾನು ಅವರನ್ನು ತಗೊಂಡು ಬರೋಕ್ಕೆ ಸಾಧ್ಯವಾಗ್ತದೆ. ಆಗ ನಾನು ಒಳ್ಳೆ ರಾಯಭಾರಿಯಾಗಿ ಮಾರ್ಪಡ್ತೇನೆ. ಪ್ರೈಸ್ ದ ಲಾರ್ಡ್. ಓದಿಮ್ಮ 8:18 ರೋಮ. ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ನೋಡಿ, ಇಂದಿನ ಕಾಲದಲ್ಲಿ ಪ್ರೆಸೆಂಟ್ ಆಗಿ ನಿಮಗೇನಾದರೂ ಕಷ್ಟಗಳಿದೆಯಾ, ದುಃಖಗಳಿದೆಯಾ, ನೋವುಗಳಿದೆಯಾ, ಸಮಸ್ಯೆಗಳಿದೆಯಾ, ಹೆದರಬೇಡಿ, ಭಯಪಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಾವು ನಂಬಿರುವಂಥ ದೇವರು ಜೀವಂತ ದೇವರಾಗಿದ್ದಾರೆ. ನಮಗೆ ವಾಗ್ದಾನ ಮಾಡಿರುವ ದೇವರು ನಂಬಿಗಸ್ತ ದೇವರಾಗಿದ್ದಾರೆ. ಅವರು ಕೊಟ್ಟ ಮಾತಿಗೆ ಎಂದಿಗೂ ಅವರು ಮಾತು ತಪ್ಪದಂಥ ದೇವರಾಗಿದ್ದಾರೆ. ಅವರು ಕೊಡ್ತೀನಂದರೆ ಕೊಟ್ಟಿದ್ದಾಯಿತು. ಅದಕ್ಕೆ ಪೌಲರು ಹೇಳ್ತಾರೆ, ಅವರೆಲ್ಲ ಆಧ್ಯಾತ್ಮಿಕ ವರಗಳನ್ನು ಕೊಟ್ಟಾಯಿತು. ಪಡ್ಕೊಳ್ಳುವಂಥದ್ದು ಒಂದು ಕಾರ್ಯ ಯಾರದಾಗಿರ್ಬೇಕು, ಇವತ್ತು ನನ್ನದಾಗಿರಬೇಕು, ವಿಶ್ವಾಸವಿಟ್ಟಂತ ನನ್ನದಾಗಿರಬೇಕು. ನೋಡಿ, ಇಲ್ಲಿ ಪೌಲ ಹೇಳ್ತಾರೆ, ಈಗ ಪ್ರೆಸೆಂಟ್ ಆಗಿ ನಿಮಗೆ ಏನೆಲ್ಲ ಸಮಸ್ಯೆಗಳು, ದುಃಖಗಳಿದೆಯೋ ಇದು ಕೊಂಚ ಕಾಲ ಮಾತ್ರ. ಪ್ರೈಸ್ ದ ಲಾರ್ಡ್. ವಿಶ್ವಾಸಿಗೆ ಹೆಂಗನ್ಸುತ್ತೆ ಗೊತ್ತಾ? ನೋಡಿ, ನಾರ್ಮಲ್ ಆಗಿ ಅವಿಶ್ವಾಸಿಗಳಿಗೆ, ಯೇಸು ಹತ್ರ ಬರದೇ ಇರೋರು, ಯೇಸು ತಿಳಿದೇ ಇರೋರಿಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಅವರಿಗೆ, ಹೌದಲ್ವಾ? ಆದರೆ ಯೇಸುವಿನ ಹತ್ರ ಇರುವವನಿಗೆ ದೊಡ್ಡ ಸಮಸ್ಯೆ ಕೂಡ ಚಿಕ್ಕದಾಗಿ ಕಾಣಿಸುತ್ತೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಇಲ್ಲಿ ಪೌಲರು ಹೇಳ್ತಾ ಇರುವಂಥದ್ದು, ಓದಿ ಮತ್ತೊಂದ್ಸಲ ಓದಿ. ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾನು ಎಣಿಸುತ್ತೇನೆ. ಪೌಲ ಹೇಳ್ತಾರೆ, ಪೌಲರಿಗೆ ಅರ್ಥ ಆಯಿತು. ಈಗ ನಾನೇನು ಅನುಭವಿಸ್ತಾ ಇದ್ದೀನೋ ಆ ಕಷ್ಟಗಳು, ಒಂದು ದಿನ ನಾನು ಯೇಸುವಿನ ಮುಖಾಮುಖಿಯಾಗಿ ನೋಡುವಾಗ, ಸ್ವರ್ಗದಲ್ಲಿ ನಾನು ಕಾಲಿಡುವಾಗ, ಇದು ಯಾವುದೂ ಕೂಡ ಅದಕ್ಕೆ ಕಂಪೇರ್ ಮಾಡೋದಕ್ಕಾಗೋದೇ ಇಲ್ಲ. ದೇವರ ದೃಷ್ಟಿಯಲ್ಲಿ ನಮಗೆ ದೊಡ್ಡದ್ದೇ ಅಂತೇಳಿ ನಾವು ಏನು ಹೇಳ್ತಾ ಇದ್ದೀವಿ, ದೇವರ ದೃಷ್ಟಿಯಲ್ಲಿ ಅದು ತುಂಬ ಚಿಕ್ಕ ವಿಷಯ ಪ್ರಿಯರೇ, ತುಂಬ ಚಿಕ್ಕ ವಿಷಯ ಅದು. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಈಗ ನೋಡಿ, ಕೆಲವರ ಜೀವನದಲ್ಲಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಬದಲಾವಣೆಗಳನ್ನು ಮಾಡ್ತಾರೆ. ಅಧಿಕಾರ ಅವ್ರಿಗಿದೆ. ಸೃಷ್ಟಿ ಮಾಡಿದವರಿಗೆ ಯಾವ ಅಧಿಕಾರ ಇದೆಯೋ, ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ತಂದೊಡ್ಡುವಂಥ ಅಧಿಕಾರ ಕೂಡ ಅವರಿಗಿದೆ. ನಾವು ಕೇಳುವ ಯಾವುದೇ ಅಧಿಕಾರ ನಮಗಿಲ್ಲ.
ಈಗ ಯೋಬನಿಗೆ ಸಮಸ್ಯೆಯನ್ನು ತಂದೊಡ್ಡಿದ್ಯಾರು? ಸೈತಾನ ಕೇಳ್ದ, ಆದರೆ ಪರ್ಮಿಷನ್ ಯಾರು ಕೊಟ್ಟರು? ಆಗಿರೋ ನನ್ನ ಜೀವನದಲ್ಲಿ ಪರ್ಮಿಷನ್ ಕೊಟ್ಟರೆ ಅದು ಯಾರು ಕೊಡಬೇಕು? ದೇವರೇ ಕೊಡಬೇಕು. ಆದ್ದರಿಂದ ನಾನು ಬೇಡ ಅಂತೇಳಿ ಹೇಳಬಾರ್ದು. ಈಗ ಪೌಲ ಸಿಲಾಸರನ್ನು ಅವರು ಸೆರೆಮನೆಗೆ ಹಾಕ್ತಾರೆ ಅಂತೇಳಿ ದೇವ್ರಿಗೆ ಮೊದಲೇ ಗೊತ್ತಿತ್ತು. ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಹೋಗೋಕ್ಕೆ. ಆದರೆ ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು, ಆ ಏಟುಗಳ ಹಿಂದೆ ದೇವರು ತನ್ನ ಮಹಿಮೆಯ ಕಾರ್ಯವನ್ನು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ಆ ಜೈಲಿನ ಅಧಿಕಾರಿ ರಕ್ಷಣೆ ಹೊಂದದ, ಅವನ ಕುಟುಂಬ ರಕ್ಷಣೆ ಆಯಿತು. ಅಲ್ಲಿ ಲಿಡಿಯಳ ಒಂದು ಹೃದಯ ಪರಿವರ್ತನೆ ಆಯಿತು, ಅವರ ಕುಟುಂಬ ರಕ್ಷಣೆ ಆಯಿತು. ಅಲ್ಲಿ ಮೆಕೆದೋನಿಯಾದಲ್ಲಿ ಯುವಕನ ಪರಿವರ್ತನೆ ಆಯಿತು. ಆ ಒಂದು ಸೆರೆಮನೆ ವಾಸದಿಂದ ಎಷ್ಟೋ ಆತ್ಮಗಳು ದೇವರು ಏನು ಮಾಡಿಬಿಟ್ರು, ಪೌಲನ ಮುಖಾಂತರ ಪರಿವರ್ತನೆ ಮಾಡಿಸಿದ್ರು. ಇವತ್ತು ನಮಗೆ ಬರುವಂಥ ಕಷ್ಟಗಳು, ಸಮಸ್ಯೆಗಳು ಏನಿದೆ ನೋಡಿ ಪ್ರಿಯರೇ, ಆ ಕಷ್ಟಗಳ ಸಮಸ್ಯೆಗಳನ್ನು ನಾವು ಸಂತೋಷವಾಗಿ ಸ್ವೀಕಾರ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೂಡ ದೇವರು ಏನು ಮಾಡ್ತಾರೆ ಅಂದರೆ, ಅವತ್ತು ಪೌಲರ ಜೀವಿತದಲ್ಲಿ ಮಾಡಿದ ಅದೇ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕೂಡ ಮಾಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡಿ, ಅನೇಕರಿಗೆ ನಾವು ಮಾಡುವಂಥ ಈ ಒಂದು ಆಧ್ಯಾತ್ಮಿಕವಾದಂಥ ಕಾರ್ಯಗಳು ಭ್ರಮೆಯಾಗಿ ಕಾಣಿಸ್ಬೋದು. ಅವರೇನು ಇಮ್ಯಾಜಿನೇಷನಲ್ಲಿ ಬದುಕ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಆದರೆ ಒಂದು ದಿನ ದೇವರ ಮುಂದೆ ನಿಂತಾಗ ಯಾರು ತಪ್ಪಿತಸ್ಥರು, ಯಾರು ಭ್ರಮೆಯಲ್ಲಿದ್ದರು ಅಂತೇಳಿ ಅವಾಗ ಅರ್ಥ ಆಗೋದ್ರೊಳಗಡೆ ತುಂಬ ಲೇಟಾಗಿ ಹೋಗಿರ್ತದೆ. ಹೌದಲ್ವಾ? ಅದಕ್ಕೆ ಪೌಲರು ಹೇಳಿದ್ದು, ಸಮಯ ಇರುವಾಗಲೇ ಸತ್ಯಗಳನ್ನು ಅರಿತುಕೊಳ್ಳ್ರಿ, ಕೇಳಿಸಿಕೊಂಡಂಥ ಆ ಸತ್ಯವಾಕ್ಯಗಳನ್ನು ಬಿಗಿಯಾಗಿ ಹಿಡ್ಕೊಳ್ರಿ. ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗದಂತೆ ನೀವು ಏನೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಆ ಸಂದೇಶಗಳನ್ನು ಬಿಡಕ್ಕೆ ಹೋಗಬೇಡ್ರಿ, ಹಿಡ್ಕೊಳ್ರಿ. ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳ್ರಿ. ಇವತ್ತು ನಿಮಗೆ ಕಷ್ಟಗಳು ಅನಿಸ್ಬೋದು, ದುಃಖಗಳು ಅನಿಸ್ಬೋದು, ನೋವುಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ಆದರೆ ನೀವು ಸ್ವರ್ಗದಲ್ಲಿ ಆ ಮಹಿಮೆಯೊಂದಿಗೆ ಇರುವಾಗ, ಯೇಸುವನ್ನು ನೀವು ಮುಖಾಮುಖಿಯಾಗಿ ನೋಡುವಾಗ ನೀವು ಇದನ್ನೆಲ್ಲ ಮರೆತು ಹೋಗ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪೌಲರು ಈ ಮಾತನ್ನು ಹೇಳುವಾಗ ಅವರು ಸುಮ್ಮನೆ ಹೇಳಲಿಲ್ಲ, ಅನುಭವ ಆಗಿತ್ತು ಅವರಿಗೆ. ಅವರು ಪ್ರಯಾಣ ಮಾಡ್ತಾ ಇದ್ದಂಥ ದೋಣಿ ಏನಾಗ್ತಾ ಇತ್ತು, ಅವ್ರು ಹೇಳ್ತಾರೆ 3 ಸಲ ಸಮುದ್ರ ಮಧ್ಯದಲ್ಲಿ ಏನಾಗೋಯ್ತು, ಆ ದೋಣಿ ಒಡೆದು ಹೋಯಿತು. 3 ರಾತ್ರಿ, ಹಗಲು ರಾತ್ರಿ ನಾನು ನೀರಿನಲ್ಲಿದ್ದೆ. ಉಪ್ಪಿನ ನೀರಲ್ಲಿ ಇರೋಕ್ಕಾಗುತ್ತಾ? ಈಗ ನೀವು ಹೋಗ್ತೀರಾ ಬೀಚ್ಗಳಲ್ವಾ, 1 ಗಂಟೆ ಸ್ನಾನ ಮಾಡಿಬಿಟ್ಟು ಹೊರಗಡೆ ಬನ್ನಿರಿ, ನೋಡೋಣ ಬಾಡಿ ಏನಾಗಿರ್ತದೆ. ಕಣ್ಣು ಉರಿ, ಬಾಡಿ ಉರಿ, ನಿಂತ್ಕೊಳ್ಳೋಕ್ಕಾಗಲ್ಲ. ಅನ್ನು ಬಿಸಿಲಂತೂ ಬಿದ್ದರೆ ಅಂತೂ ಆ ಒಂದು ಏನು ಹೇಳ್ತಾರೆ ಅಂಟು ನಮ್ಮನ್ನು ಫಸ್ಟಿಗೆ ಹೋಗಿ ಒಳ್ಳೆ ನೀರಲ್ಲಿ ಸ್ನಾನ ಮಾಡ್ತೀವೋ ಅಂಥೇಳಿ ಆ ಒಂದು ಲೆವೆಲ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಪೌಲರು ಅಷ್ಟೊಂದು 3 ದಿನ 3 ರಾತ್ರಿ ಆ ಸಮುದ್ರದಲ್ಲಿ ಇದ್ದರೂ ಕೂಡ ಎಷ್ಟೋ ಜಾಗಗಳಲ್ಲಿ ಊಟ ಇಲ್ಲ, ಅವ್ರಿಗೆ ಸರಿಯಾದ ಬಟ್ಟೆ ಇಲ್ಲ. ಹೋಗುವಾಗ ಪ್ರಯಾಣದಲ್ಲಿ ಪ್ರಾಣಿಗಳು, ಸಿಂಹಗಳು ಇವೆಲ್ಲ ಅವರನ್ನು ತಿನ್ನೋದಕ್ಕೆ ಬರ್ತಾ ಇತ್ತು. ಎಷ್ಟೋ ಜನಗಳು ಅವರ ಒಂದು ಸ್ವಂತ ಯಹೂದಿಗಳೇ ಅವರನ್ನು ಏನು ಮಾಡ್ತಾಯಿದ್ರು, ಕಲ್ಲು ಹೊಡೆದು ಜನಗಳನ್ನು ಪ್ರೇರೇಪಿಸಿ ಅವರನ್ನು ಕೊಲ್ಲೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾಯಿದ್ರು. ಈ ಎಲ್ಲ ಕಷ್ಟಗಳನ್ನು, ಹಿಂಸೆಗಳನ್ನು ಅನುಭವಿಸಿದಂಥ ಪೌಲರು ಹೇಳ್ತಾ ಇದ್ದಾರೆ, ಈಗ ನಾನು ಅನುಭವಿಸುವಂಥ ಈ ಕಷ್ಟಗಳು, ಸಮಸ್ಯೆಗಳು ಖಂಡಿತವಾಗಿ ಒಂದು ದಿನ ನಾನು ದೇವರನ್ನು ನೋಡುವಾಗ ಇದನ್ನೆಲ್ಲ ನಾನು ಮರೆತು ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವಿಶ್ವಾಸಿಯ ಭರವಸೆ ಇದಾಗಿರಬೇಕು. ನಮ್ಮ ಜೀವನದ ಮೊದಲ ಗುರಿ, ನಾನು ನಿತ್ಯ ಜೀವದ ಬಗ್ಗೆ ಯೋಚನೆ ಮಾಡಬೇಕು, ಪರಲೋಕದ ಬಗ್ಗೆ ಯೋಚನೆ ಮಾಡಬೇಕು, ಸ್ವರ್ಗೀಯ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು. ನೀವು 2 ಕೊರಿಂಥಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ತಗೊಳ್ಳಿ, ವಾಕ್ಯ 17 ಓದಿ. 2 ಕೊರಿಂಥಿ ಅಧ್ಯಾಯ 4 ವಾಕ್ಯ 17 ತಗೊಳ್ಳಿ. ಓದಿ. ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು, ಇಲ್ಲಿ ಪೌಲ ಹೇಳುವಂಥದ್ದು, ನಾನು ಅನುಭವಿಸುತ್ತಿರುವ ಈ ಕಷ್ಟ ಸಂಕಟಗಳು ಅಲ್ಪವಾದವು, ಅಲ್ಪವಾದವು, ಚಿಕ್ಕದವರು ಅನುಭವಿಸಿದ್ದು ಪೌಲರು. ನೀವು ಬೈಬಲ್ ಓದಿದ್ರೆ ಗೊತ್ತಾಗುತ್ತೆ, ಪೌಲರು ಚಿಕ್ಕ ಕಷ್ಟಗಳನ್ನು ಅನುಭವಿಸಿದ್ರ. ಆದರೆ ಇಲ್ಲಿ ಪೌಲ ಹೇಳ್ತಾರೆ, ಚಿಕ್ಕದನ್ನೇ ನಾನು ಅನುಭವಿಸಿದ್ದು, ದೊಡ್ಡದನ್ನು ನಾನು ಅನುಭವಿಸಲಿಲ್ಲ. ಇದು ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತನು ಮಾತನಾಡುವಂಥ ಮಾತುಗಳು, ಪವಿತ್ರ ಆತ್ಮನಿಂದ ತುಂಬಿದವನು ಮಾತನಾಡುವಂಥ ಮಾತುಗಳು. ಅದಕ್ಕೆ ಇಲ್ಲಿ ಪೌಲರು ಹೇಳೋದು, ಈಗ ನಾವು ಅನುಭವಿಸುತ್ತಿರುವಂಥ, ಓದಿಮ್ಮ, ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದವು, ಕ್ಷಣಿಕವಾದವು, ಅವುಗಳಿಂದ ಲಭಿಸುವ ಮಹಿಮೆಯಾದರೂ ಅಪಾರವಾದುದು, ಅನಂತವಾದದ್ದು. ಪ್ರೈಸ್ ದಿ ಲಾರ್ಡ್. ಏನಂತೆ, ದೇವರು ಕೊಡ್ತಾರಲ್ವ ಒಂದು ದಿನ ನಿತ್ಯ ಜೀವ, ಅದು ಅಪಾರವಾದದ್ದು, ಯಾರು ಕೊಡೋದಕ್ಕಾಗಲ್ಲ.
ಈ ಲೋಕದಲ್ಲಿ ನೀನು ರಾತ್ರಿ ಆಗಲೂ ದುಡಿದ್ರೂ ಅದನ್ನು ಸಂಪಾದನೆ ಮಾಡೋಕ್ಕಾಗಲ್ಲ, ನೀನು ಹಣ ಕೊಟ್ಟು ಪಡ್ಕೊಳ್ಳೋಕ್ಕಾಗಲ್ಲ, ನೀನು ದೊಡ್ಡ ಎಜುಕೇಷನ್ ಮಾಡಿ ನಿನ್ನ ಒಂದು ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳಿಂದ ಡಿಗ್ರಿಗಳಿಂದ ನೀನು ಅದನ್ನು ಪಡ್ಕೊಳ್ಳೋದಕ್ಕಾಗಲ್ಲ, ನೀನು ಡಾಕ್ಟ್ರು ಇಂಜಿನಿಯರು ನೀನು ಯಾಕೆ ಸೈಂಟಿಸ್ಟ್ ಆದರೂ ಕೂಡ ನೀನು ಇದನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಇದನ್ನು ಕೊಡುವವರು ಯಾರಪ್ಪ ಅಂತ ಹೇಳಿದ್ರೆ ನಾನು ನಂಬುವಂಥ ಯೇಸು ಕ್ರಿಸ್ತರು ಮಾತ್ರ. ಪ್ರೈಸ್ ದ ಲಾರ್ಡ್. ಇದು ಅಪಾರವಾದದ್ದು, ಅನಂತವಾದದ್ದು, ಇದಕ್ಕೆ ಅಂತ್ಯ ಇಲ್ಲ. ಇದು ಯಾವಾಗಲೂ ಶಾಶ್ವತವಾಗಿರುವುದನ್ನು ಯೇಸು ನನಗೆ ಕೊಡ್ತಾರೆ ಅಂತೇಳಿ ಇಲ್ಲಿ ಪೌಲರು ಹೇಳ್ತಾರೆ. ಹೌದು ಪ್ರಿಯರೇ, ಇವತ್ತು ವಿಶ್ವಾಸವುಳ್ಳಂಥ ಒಂದೊಂದು ವಿಶ್ವಾಸಿಗಳು ಕೂಡ ಈ ವಾಕ್ಯಗಳನ್ನು ನಂಬಬೇಕು, ಈ ವಾಕ್ಯಗಳನ್ನು ನಂಬಿ ಹೇಳಬೇಕು, ಇವತ್ತು ನಾನು ನಂಬುವಂಥ ಯೇಸು ನನ್ನನ್ನು ಅನಂತ ಜೀವನದಲ್ಲಿ ಪ್ರವೇಶ ಮಾಡಿಸ್ತಾರೆ, ನನಗೆ ಪರಲೋಕದಲ್ಲಿ ಒಂದು ಸ್ಥಳವನ್ನು ಕೊಡ್ತಾರೆ. ಯೇಸು ಹೇಳಿದದೆ, ಅಪ್ಪನಲ್ಲಿ ವಿಶ್ವಾಸ ಇಡಿ, ನನ್ನನ್ನು ನಂಬಿ ನಾನು ಹೋಗೋದು ನಿಮ್ಮ ಒಳ್ಳೆಯದಕ್ಕಾಗಿ. ನಾನು ಹೋಗಿ ಅಲ್ಲೇನು ಮಾಡ್ತೀನಿ, ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಿ ಅಣಿ ಮಾಡಿ ಬರ್ತೇನೆ, ಮತ್ತೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಹೌದಲ್ವಾ? ಇವತ್ತು ನೋಡಿ ಕ್ರೈಸ್ತರು ಅಂತೇಳಿ ಹೇಳ್ಕೊಳ್ತೇವೆ. ನಾನು ಕ್ರಿಸ್ಮಸ್ದು ಯಾಕೆ ನಿಮಗೆ ಹೇಳಿದೆ ಅಂದರೆ, ಆವಾಗಲೇ ನಮ್ಮ ಕ್ರೈಸ್ತರ ಜೀವನ ಇದೆ, ಒಂದು ತಿಂಗಳಿಂದ ಎಲ್ಲ ಪ್ರಿಪ್ರೇಷನ್ಗಳಾಗುತ್ತೆ. ಆದರೆ ಯೇಸು ಯಾಕೆ ಹುಟ್ಟಿ ಬಂದ್ರೆ ಒಂದು ಸತ್ಯ ಯಾರಿಗೂ ತಿಳ್ಕೊಳ್ಳೋ ಆಸಕ್ತಿನೇ ಇಲ್ಲ. ಆ ನಿತ್ಯ ಜೀವದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೇ ಇಲ್ಲ. ಆ ಪರಲೋಕದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೇ ಇಲ್ಲ. ಇವತ್ತು ನಮ್ಮ ಎಲ್ಲ ನಾಲೆಜನ್ನು, ನಮ್ಮ ಎಲ್ಲ ಟ್ಯಾಲೆಂಟನ್ನು ಯಾವುದರಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗೋದ್ರಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಪೌಲ ಹೇಳ್ತಾರಲ್ಲ, ಹುಟ್ಟುವಾಗ ನಾನು ಬರಿಗೈಯಲ್ಲಿ ಬಂದೆ. ಅಲ್ಲಿ ಯೋಬ ಕೂಡ ಹೇಳ್ತಾನೆ ಬರಿಗೈಯಲ್ಲಿ ಹೋದ್ವಿ. ಇಲ್ಲಿ ಪೌಲ ಹೇಳ್ತಾನೆ ತಿಮೋಥನಿಗೆ ಬರೆದ ಪತ್ರಿಕೆಯಲ್ಲಿ, ನಾನು ತಾಯಿ ಗರ್ಭದಲ್ಲಿ ಬರುವಾಗ ಏನನ್ನು ತರಲಿಲ್ಲ, ಹೋಗುವಾಗಲೂ ನಾನು ಏನನ್ನು ಕೊಂಡು ಹೋಗೋದಿಲ್ಲ, ಆದರೆ ಒಂದನ್ನು ಮಾತ್ರ ನಾನು ನನ್ನ ಜೀವನದಲ್ಲಿ ಕೊಂಡೊಯ್ತೀನಿ, ಅದೇನು ಅಂತ ಹೇಳಿದ್ರೆ ನಿತ್ಯ ಜೀವವನ್ನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಯೇಸು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ಬಂದಿದ್ದು ಪ್ರಿಯರೇ. ನೋಡಿ, ಯೇಸು ಸ್ವಾಮಿ ಅದಕ್ಕೆ ಮತ್ತಾಯನಿಗೆ ಬರೆದ ಸುವಾರ್ತೆ ಅಧ್ಯಾಯ 10 ವಾಕ್ಯ 39ರಲ್ಲಿ ಯೇಸು ಹೇಳ್ತಾರೆ, ಈ ಲೋಕದಲ್ಲಿ ಯೇಸುವನ್ನು ಬಿಟ್ಟು ನೀವು ಈ ಲೋಕದ ಹಿಂದೆ ಹೋದರೆ ನೀವು ನಿತ್ಯ ಜೀವವನ್ನು ಕಳ್ಕೊಳ್ತೀರಾ. ಅದೇ ನೀವು ಯೇಸುವನ್ನು ಹಿಡ್ಕೊಂಡು ಶುಭ ಸಂದೇಶವನ್ನು ನಂಬಿ ಯೇಸುವಿನಿಂದ ಹೋದರೆ ನೀವೇನು ಮಾಡ್ತೀರಾ, ನಿತ್ಯ ಜೀವವನ್ನು ಕಾಪಾಡಿಕೊಳ್ತೀರಾ, ಉಳಿಸಿಕೊಳ್ತೀರಾ. ಓದ್ತೀರಾ ಮತ್ತಾಯ 10:39? ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ, ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನೋಡಿ, ಯಾರಿಗಾಗಿ? ಯೇಸುವಿಗಾಗಿ ಯಾರು ಜೀವಿಸ್ತಾನೆ ಅವನು ಮಾತ್ರ ನಿತ್ಯ ಜೀವವನ್ನು ಕಾಪಾಡಿಕೊಳ್ಳುತ್ತಾನೆ. ಈಗ ನಾನು ಬೆಳಗ್ಗೆ ಎದ್ದೆ ಈ ಲೋಕದಿಂದ ಏನೆಲ್ಲ ಮಾಡಬೇಕು, ಈ ಲೋಕದ್ದು, ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಈ ಬಾಡಿಗೆ ಏನು ಬೇಕೋ ಅದೆಲ್ಲವನ್ನು ಕೊಡ್ತಾನೆ ಇದ್ದೀನಿ, ಎಲ್ಲವನ್ನ ರೆಡಿ ಮಾಡ್ತಾನೆ ಇದ್ದೀನಿ. ಇವತ್ತು ಎಷ್ಟೊಂದು ಮನುಷ್ಯನಿಗೆ ಒಂದು ಕಂಫರ್ಟ್ ಝೋನ್ ಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಒಳ್ಳೊಳ್ಳೆ ಮನೆಗಳನ್ನು ಕಟ್ಕೊಳ್ತೀವಿ, ಹೌದಲ್ವಾ? ಇವತ್ತು ಏನಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಎಷ್ಟು ಕಂಫರ್ಟ್ ಅಂತ ಹೇಳಿದ್ರೆ ಟಾಯ್ಲೆಟಲ್ಲೂ ಎ ಸಿ ಬೇಕು ಇವತ್ತು. ಹೌದು, ತಮಾಷೆ ಅಲ್ಲ. ನೀವು ನೋಡ್ರಿ, ದೊಡ್ಡ ದೊಡ್ಡ ಪ್ಯಾಲೇಸ್ಗಳಿಗೆ ಹೋಗ್ರಿ, ದೊಡ್ಡ ದೊಡ್ಡ ಮ್ಯಾನ್ಷನ್ಗಳಿಗೆ ಹೋಗ್ರಿ, ಟಾಯ್ಲೆಟ್ಗಳಲ್ಲೂ ಕೂಡ ಎ ಸಿಗಳು ಹಾಕ್ಕೊಳ್ತಾರೆ, ಟಾಯ್ಲೆಟಲ್ಲೂ ಕೂಡ ಟಿ ವಿಗಳನ್ನು ಇಟ್ಕೊಳ್ತಾರೆ. ಇವತ್ತು ಅಷ್ಟು ಕಂಫರ್ಟ್ ಝೋನ್ ಹೋಗ್ಬಿಟ್ಟಿದ್ದಾನೆ ಮನುಷ್ಯ. ಎಲ್ಲ ಮಾಡ್ತಾ ಇರೋದು ಯಾವುದಕ್ಕಾಗಿ? ಒಂದು ದಿನ ಈ ದೇಹ ಹೋಗ್ತದಲ್ವ ಮಣ್ಣಿಗೆ, ಈ ದೇಹಕ್ಕಾಗಿಯೇ ಮಾಡ್ತಾ ಇರೋದು, ಆತ್ಮಕ್ಕಾಗಿ ಯಾರೂ ಮಾಡ್ತಾ ಇಲ್ಲ ಪ್ರಿಯರೇ. ಅದಕ್ಕೆ ಇಲ್ಲಿ ಯೇಸು ಹೇಳಿದ್ದು, ನೀವು ಈ ಒಂದು ಜೀವನವನ್ನು ಜೀವಿಸೋದಾಗಿದ್ದರೆ ನೀವು ನಿತ್ಯ ಜೀವವನ್ನು ಕಳ್ಕೊಳ್ತೀರಾ. ಅದೇ ನೀವು ಆತ್ಮವನ್ನು ಕಾಪಾಡಿಕೊಳ್ಳುವಂಥ ಜೀವನವನ್ನು ನೀವು ಜೀವಿಸಿದರೆ, ಇಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು ಯೇಸುವಿಗಾಗಿ ನೀವೆಲ್ಲವನ್ನು ಸಹಿಸಿಕೊಂಡ್ರೆ ನೀವೇನು ಮಾಡ್ತೀರಾ, ನಿತ್ಯ ಜೀವವನ್ನು ಪಡೆದುಕೊಳ್ತೀರಾ. ಹೌದಲ್ವಾ? ಪೌಲರು ಕೂಡ ಇಲ್ಲಿ ಗಲಾತ್ಯರಿಗೆ ಬರೆದ ಪತ್ರಿಕೆ ಇರಬೇಕು, ಅಲ್ಲಿ ನೋಡಿ ಒಂದು ಜಾಗದಲ್ಲಿ ಹೇಳ್ತಾರೆ, ತುಂಬ ಸುಂದರವಾಗಿ ಹೇಳ್ತಾರೆ. ಗಲಾತಿ ಅಧ್ಯಾಯ 6 ಇರಬೇಕು ನೋಡಿ, 6ನೇ ಅಧ್ಯಾಯ ತಗೊಳ್ಳಿ. 6ನೇ ಅಧ್ಯಾಯದಲ್ಲಿ ಒಂದೊಂದು ಸೆಕೆಂಡ್, 7ನೇ ವಾಕ್ಯನ 8ನೇ ವಾಕ್ಯ ಇರಬೇಕು ನೋಡಿ, 8ನೇ ವಾಕ್ಯ ಇರಬೇಕು. ಮೋಸ ಹೋಗದಿರಿ, ಮೋಸ ಹೋಗದೆ ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ. 8ನೇ ವಾಕ್ಯನ 6, 8, 8 ನೋಡಿ. ದೈಹಿಕ ವ್ಯಾಮೋಹವೆಂಬ ಸ್ವಭಾವದಲ್ಲಿ, ಈ ಶರೀರದ ಸ್ವಭಾವದಲ್ಲಿ ಅಂದ್ರೆ ದೈಹಿಕ ವ್ಯಾಮೋಹ ಎಂಬ ಸ್ವಭಾವದಲ್ಲಿ ಬಿತ್ತುವವನು ನೀವು ಏನನ್ನ ಬಿತ್ತುತ್ತೀರೋ ನಾಶವೆಂಬ ಫಲವನ್ನು ಕೊಯ್ಯುತ್ತಾನೆ. ರಿಸಲ್ಟ್ ಏನಂತೆ? ರಿಸಲ್ಟ್ ನಾಶ, ನರಕ, ದೇವರಿಂದ ದೂರ ಹೋಗ್ತೀವಿ. ಅಂದರೆ ಈ ಲೋಕದ ಹಿಂದೆ ಹೋದರೆ ಈ ಲೋಕವನ್ನೇ ಸರ್ವಸ್ವ ಅಂತೇಳಿ ಹೇಳ್ಕೊಂಡು ಹೋದರೆ ನಾವು ಏನನ್ನ ಬಿತ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನೀವು
ಬೇವನ್ನು ಬಿತ್ತಿ ಮಾವನ್ನು ಕೊಯ್ಯೋದಕ್ಕಾಗೋದಿಲ್ಲ. ಹೇಳಿದ್ರಾ? ಮಾವನ್ನು ಬಿತ್ತಿ ಬೇವನ್ನು ಕೊಯ್ಯೋದಕ್ಕಾಗಲ್ಲ. ಒಳ್ಳೆ ಮರ ಒಳ್ಳೆ ಫಲವನ್ನು ಕೊಡುತ್ತೆ, ಕೆಟ್ಟ ಮರ ಹೇಳಿದ್ರೆ ಯೇಸು ಸ್ವಾಮಿ. ಹಾಗಿದ್ರೆ ಇವತ್ತು ನಾನು ಏನು ಬಿತ್ತಾ ಇದ್ದೀನಿ ನನ್ನ ಜೀವನದಲ್ಲಿ? ಈ ಲೋಕಕ್ಕಾಗಿ ನಾನು ಬಿತ್ತೋದಾಗಿದ್ದರೆ ನಾನು ನಿತ್ಯ ಜೀವ ಕಳ್ಕೊಳ್ತೀನಿ. ಅದೇ ನಾನು ಪರಲೋಕಕ್ಕಾಗಿ ಬಿತ್ತುವವನಾದರೆ ನಾನು ನನ್ನ ನಿತ್ಯ ಜೀವವನ್ನು ಕಾಪಾಡಿಕೊಳ್ತೀನಿ. ಓದಿಮ್ಮ. ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು, ಪವಿತ್ರಾತ್ಮನ ಸ್ವಭಾವದಲ್ಲಿ ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಯಾವ ಜೀವ ಫಲವನ್ನು ಕೊಯ್ತಾನೆ? ಆತ್ಮದಿಂದ ಬಿತ್ತುವವನು ನಿತ್ಯ ಜೀವ ಎಂಬ ಫಲವನ್ನು. ಈಗ ಇಡೀ ಬೈಬಲ್ ಏನನ್ನ ಹೇಳ್ತಾ ಇದೆ? ನಮಗೇನು ಬೋಧನೆ ಮಾಡ್ತಾ ಇದೆ? ಇಡೀ ಬೈಬಲ್ ಗ್ರಂಥ ಏನು ಬೋಧನೆ ಮಾಡ್ತಾ ಇದೆ? ನಿತ್ಯ ಜೀವವನ್ನು ಬಿಟ್ಟು ಬೇರೆ ಏನಾದರೂ ಬೋಧನೆ ಮಾಡ್ತಾ ಇದೆಯಾ? ಹಾಗೆಯೇ ನಿತ್ಯ ಜೀವ ಇದೆ, ಸತ್ಯ, ಅದು ಭ್ರಮೆ ಅಲ್ಲ, ಅದು ರಿಯಾಲಿಟಿ, ಅದು ಹೌದಲ್ವಾ? ಪ್ರೈಸ್ ದ ಲಾರ್ಡ್. ಈಗ ನೋಡಿ, ಚಿನ್ನ ಇವತ್ತು ಎಷ್ಟಾಗಿದೆ ಗ್ರಾಮು? 13,000ನಾ? 11,500. ಅಕ್ಕ 13 ಚಿಲ್ಲರೆ. ನೀವು ಎಲ್ಲಿದ್ದೀರ? 11,500 ಇದ್ದೀರಾ ನೀವು. ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಯಾವ್ದ್ರ ಮೇಲೆ ಮಾಡಿ ಅಂತೇಳಿ ಹೇಳ್ತಾರೆ ಎಲ್ಲರೂ? ಗೋಲ್ಡ್ ಮೇಲೆ. ಏನಾಗುತ್ತೆ ಗೋಲ್ಡು? ಹೌದಲ್ವಾ? ಒಂದು ದಿನಕ್ಕೂ ಮೇಲೆ. ಅಂದರೆ ಈ ಗೋಲ್ಡ್ ಮೇಲೆ ನಾನು ಹೇಳ್ತಾ ಇಲ್ಲ, ನಾನು ನಿಮಗೆ ಅರ್ಥ ಆಗಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಗೋಲ್ಡ್ ಏನಾಗ್ತಿದೆ? ಒಂದು ದಿನಕ್ಕೆ ಜಾಸ್ತಿಯಾಗಿ ಹೋಗ್ತಾ ಇದೆ. ವಿಶ್ವಾಸಿಯ ನಿತ್ಯ ಜೀವದ ಸಮೀಪವೂ ಕೂಡ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇದ್ದಾಗ ಒಂದು ದಿನಕ್ಕೂ ನಾವು ಏನಾಗ್ತಾ ಹೋಗ್ತೀವಿ? ಯೇಸುವಿನ ಹತ್ತಿರದಲ್ಲಿ ಹೋಗ್ತಾನೆ ಇರ್ತೀವಿ. ನಮ್ಮ ವಿಶ್ವಾಸದ ಬೆಲೆ ಹೆಚ್ಚಾಗ್ತಾ ಹೋಗ್ತಾನೆ ಇರ್ತದೆ. ನಾವು ದೇವರ ಜೊತೆಯಲ್ಲಿ ಒಂದಾಗ್ತಾ ಹೋಗ್ತಾನೇ ಇರ್ತೀವಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಜನ ಬರ್ತ್ಡೇಗಳನ್ನು ಮಾಡ್ಕೊಳ್ತಾರೆ. ಆ ಬರ್ತ್ಡೇ ಮಾಡ್ಕೊಂಡು ಸಂತೋಷ ಪಡ್ತಾರೆ. ಆದರೆ ಗೊತ್ತಿಲ್ಲ, ನಾವು ಸಾವಿನ ಸಮೀಪಕ್ಕೆ ಒಂದು ವರ್ಷ ಕಡಿಮೆ ಆದ್ವಿ ಅಂತೇಳಿ ಯಾರು ಯೋಚನೆನೇ ಮಾಡಲ್ಲ. ಹೌದಲ್ವಾ? ಯೋಚನೆ ಮಾಡೋರೇ ಇಲ್ಲ. ಅದಕ್ಕೆ ಪೌಲ ಹೇಳ್ತಾರೆ, ಕೆಲವರು ವಿಶ್ವಾಸವನ್ನು ಚಿನ್ನದ ಮನೆಯಿಂದ ಕಟ್ತಾರೆ, ಕೆಲವರು ಮಣ್ಣಿನಿಂದ ಕಟ್ತಾರೆ, ಕೆಲವರು ಜೊಂಡಿನ ಹುಲ್ಲಿನಿಂದ ಕಟ್ತಾರೆ. ಆದರೆ ಈ ಮೂರು ವಿಶ್ವಾಸದ ಮನೆಗಳು ಯಾವಾಗ ಪರೀಕ್ಷೆ ಆಗುತ್ತೆ? ಆ ದೇವರ ನ್ಯಾಯ ತೀರ್ಪು ತಗೊಳ್ತಾರೆ ನೋಡಿ, ಆವತ್ತು ಅದು ಪರೀಕ್ಷೆ ಆಗುತ್ತೆ. ಆಗ ಯಾವುದು ಉಳಿದುಕೊಳ್ಳುತ್ತದೆ? ಚಿನ್ನ ಮಾತ್ರ ಉಳಿದುಕೊಳ್ಳುತ್ತದೆ. ಚಿನ್ನ ನೀವು ಗಟ್ಟಿಯಾಗಿದ್ರೂ ಬೆಲೆನೇ, ಅದು ಕರಗಿದ್ರೂ ಬೆಲೆನೇ, ಅದರ ಬೆಲೆ ಕಡಿಮೆ ಆಗಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವಿಶ್ವಾಸಿಯ ಬೆಲೆ ಪರಲೋಕದಲ್ಲಿ ಹೆಚ್ಚಾಗ್ತಾನೇ ಇರುತ್ತೆ. ಪ್ರೈಸ್ ದ ಲಾರ್ಡ್. ಸಮಯ ಆಗೋಯ್ತು. ಇನ್ನೊಂದು ವಾಕ್ಯ ಹೋಗಿದ್ದು ನಾವು ಮುಗಿಸೋಣ. ಯೌವನ ಅಧ್ಯಾಯ 3 ವಾಕ್ಯ 36 ಓದಿಬಿಡಿ. ಯೌವನನ ಶುಭ ಸಂದೇಶ 3:36, 3ನೇ ಅಧ್ಯಾಯ 36ನೇ ವಾಕ್ಯ ನೋಡಿ. ಪುತ್ರನು ಅಂತೇಳಿ ಹೇಳಿದಾಗ ಯೇಸುವಿನಲ್ಲಿ, ಇಲ್ಲಿ ಯೌವನರು ಹೇಳ್ತಾರೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟವನು ಎಲ್ಲಿದೆ ಅಂತೆ? ನಿತ್ಯ ಜೀವ. ಇವಾಗ ಕನ್ಫರ್ಮ್ ಆಗೋಯ್ತಾ? ನಿತ್ಯ ಜೀವ ಯಾರೊಳಗಡೆ ಇರೋದು? ಯೇಸುವಿನಲ್ಲಿ ಮಾತ್ರ. ಅವರೇ ಕೊಡಬೇಕು. ಈ ಲೋಕ ಕೊಡೋದಕ್ಕಾಗಲ್ಲ, ಈ ಲೋಕದ ಯಾವ ವ್ಯಕ್ತಿಗಳು ಕೊಡೋದಕ್ಕಾಗಲ್ಲ. ಪುತ್ರನಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ. ಪುತ್ರನಿಗೆ ಶರಣಾಗದವನು ನಿತ್ಯ ಜೀವವನ್ನು ಸವಿಯನು. ನಿತ್ಯ ಜೀವವನ್ನ ಸವಿಯನು. ಈಗ ಆಪ್ಷನ್ ಯಾರ ಕೈಯಲ್ಲಿದೆ? ಚಾಯ್ಸ್ ಯಾರ ಕೈಯಲ್ಲಿದೆ? ಆದರೆ ದೇವ್ರು ಹೇಳೋದು ಒಂದೇ, ನೀವು ಆಶೀರ್ವಾದವನ್ನು ಆರಿಸ್ಕೊಳ್ರಿ, ನಿತ್ಯ ಜೀವವನ್ನು ಆರಿಸ್ಕೊಳ್ರಿ. ಈ ಲೋಕ ಒಂದು ದಿನ ಕಣ್ಮರೆಯಾಗಿ ಹೋಗ್ತದೆ, ಬೆಂಕಿಯ ಹೊಗೆಯಂತೆ ಮಾಯವಾಗಿ ಹೋಗ್ತದೆ. ಮನುಷ್ಯನ ಜೀವನ ಅಷ್ಟೇ, ಇವತ್ತಿದ್ದು ನಾಳೆ ಏನೋ ಆಗ್ತದೋ ಗೊತ್ತಿಲ್ಲ. ಆದರೆ ಪರ್ಮನೆಂಟಾಗಿ ಇರುವಂಥದ್ದು ಯೇಸು ಕ್ರಿಸ್ತರು, ಪರಲೋಕ, ನಿತ್ಯ ಜೀವ. ಅದಕ್ಕಾಗಿ ನೀವೇನು ಮಾಡಬೇಕು? ಈಗ ಯಾವುದರಿಂದ ಹೋಗ್ಬೇಕು ನಾವು? ಲೋಕ ಅದರಿಂದ ಹೋಗ್ತಾ ಇದೆ, ನಾವು ಯಾರಿಂದ ಹೋಗಬೇಕು? ಯೇಸುವಿನ ಹಿಂದೆ ಹೋಗಬೇಕು. ನಮ್ಮ ಗಮನ ಯಾವಾಗಲೂ ದೇವರ ರಾಜ್ಯದ ಮೇಲೆ ಇರಬೇಕು, ನಿತ್ಯ ಜೀವದ ಮೇಲೆ ಇರಬೇಕು, ಪರಲೋಕದ ಮೇಲೆ ಇರಬೇಕು. ಪೌಲ ಅದನ್ನೇ ತುಂಬ ಚೆನ್ನಾಗಿ ಹೇಳ್ತಾರಲ್ಲ, 3:1-2-3 ಇರಬೇಕು ಕೊಲೊಸ್ಸೆರಿಗೆ ಬರೆದ ಪತ್ರಿಕೆಯಲ್ಲಿ. ನೀವು ಕ್ರಿಸ್ತ ಯೇಸುವಿನಲ್ಲಿ ಪುನರುತ್ಥಾನಗೊಂಡಿರುವುದಾಗಿದ್ದರೆ ನಿಮ್ಮ ಗಮನ ಯಾವಾಗಲೂ ಸ್ವರ್ಗದ ವಿಷಯಗಳ ಕಡೆ ಇರಲಿ. ಯಾಕೆ? ಸ್ವರ್ಗದಲ್ಲಿ ಯಾರಿದ್ದಾರೆ? ಹೌದಲ್ವಾ? ಅಪ್ಪ ಇದ್ದಾರೆ, ಮಗ ಇದ್ದಾರೆ, ಸ್ವರ್ಗದಲ್ಲಿ ದೇವದೂತರಿದ್ದಾರೆ, ಸ್ವರ್ಗದಲ್ಲಿ ಎಲ್ಲ ರೀತಿಯಾದಂತಹ ಯೇಸುವಿನ ಮಹಿಮೆ ಇದೆ, ದೇವರ ಮಹಿಮೆ ಇದೆ. ಅದಕ್ಕೆ ಪೌಲರು ಹೇಳ್ತಾರೆ, ಆ ಜಾಗವನ್ನು ನೋಡ್ರಿ, ಈ ಜಾಗವನ್ನು ಬಿಟ್ಟುಬಿಡ್ರಿ, ಒಂದು ದಿನ ಇವತ್ತು ಇದು ಬಿಟ್ಟು ಹೋಗ್ಬೇಕು ನಾವು. ಹಂಗಂತ ಹೇಳಿದ್ರೆ ಏನು ಬ್ರದರ್ ಹಿಂಗೆ ಹೇಳ್ತಾರೆ? ಎಲ್ಲ ಬಿಟ್ಟು ಬರಬೇಡಿ. ಆದರೆ ನಮಗೆ ಏನು ಬೇಕೋ ಆ ದಿನಕ್ಕೆ ಯೇಸು ಹೇಳಿದ್ದಾರೆ, ಆ ದಿನಕ್ಕೆ ಏನು ಬೇಕೋ ಅದನ್ನು ಕೊಡ್ತೀನಿ ಅಂತೇಳಿ ಯಾರು ವಾಗ್ದಾನ ಮಾಡಿದ್ದಾರೆ?
ಯೇಸು ವಾಗ್ದಾನ ಮಾಡಿದ್ದಾರೆ. ಅದಕ್ಕೆ ಪಕ್ಷಿಗಳನ್ನು ಪ್ರಾಣಿಗಳನ್ನು ತೋರಿಸಿ ಹೇಳಿದ್ದು, ನಾಳಿನ ಚಿಂತೆ ನಾಳೆಗೆ ಬಿಟ್ಟುಬಿಡಿ, ಇಂದಿನ ಪಾಡು ಇಂದಿಗೆ ಸಾಕು. ನಿಮಗೆ ಬೇಕಾದ ಎಲ್ಲ ಒಂದು ಸಾಂತ್ವನವನ್ನು ಕೊಡೋ ದೇವರೊಬ್ಬರ ಜೊತೆಯಲ್ಲಿ ಯಾವಾಗಲೂ ನಡೀತಾರೆ ಪ್ರಿಯರೇ. ಆ ನಿತ್ಯ ಜೀವದಲ್ಲಿ ಯಾವಾಗಲೂ ನಿಮ್ಮ ಗಮನ ಇರಲಿ ಅಂತೇಳಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.